ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನೀವು ಮಾತ್ರ ಮಹಿಮೆ ಹೊಂದಿರಿ ಅಪ್ಪ, ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯ. ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 14ನೇ ವಾಕ್ಯ. ಯಾಕೋಬನು ಈ ಮಾತುಗಳನ್ನಾಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ ಅಂದರು. ಯಾಕೋಬ ಇಸ್ರಾಯೇಲನ್ನು ಸೂಚಿಸುತ್ತದೆ. ಇಸ್ರಾಯೇಲಿನಿಂದ ಎರಡು ವಿಧವಾದಂತಹ ಸಭೆ ರೂಪಿಸಲ್ಪಡುತ್ತದೆ. ಒಂದು ನ್ಯಾಯ ಪ್ರಮಾಣದ ಸಭೆ, ಇನ್ನೊಂದು ಸ್ವತಂತ್ರ ಪ್ರಮಾಣದ ಸಭೆ. ಎರಡು ರೂಪಿಸಲ್ಪಡುತ್ತದೆ. ಈ ಎರಡು ಸಭೆಗಳಿಗೂ ಕೂಡ ಮಧ್ಯಸ್ಥನಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಪ್ರಕಟವಾದನೆಂಬುದಾಗಿ ನಾವು ನೋಡುತ್ತೇವೆ. ಒಂದು ಯಹೂದ್ಯರು, ಇನ್ನೊಂದು ಹೊಸ ಒಡಂಬಡಿಕೆಯ ಸಭೆ. ಎರಡೂ ಕೂಡ ಅವರನ್ನು ಫಾಲೋ ಮಾಡುವವರಾಗಿ ಇದ್ದೇವೆ. ಈ ಎರಡು ಸಭೆಯೂ ಕೂಡ ಒಂದೇ ಸಮಯದಲ್ಲಿ ಸೇರುವುದಕ್ಕೆ ಗುರುತು ಏನೆಂದರೆ, ಈಗ ಲೇಯಳ ಮೂಲಕವಾಗಿಯೇ ಯಹೂದ ಕುಲ ಹಾಗೂ ಲೇವಿ ಕುಲ ಬಂತು. ನಿಮಗೆ ಗೊತ್ತು ಅಂತ ಅಂದುಕೊಳ್ಳುತ್ತೇನೆ. ಯಹೂದ ಕುಲ ಹಾಗೂ ಲೇವಿ ಕುಲ ಸೇರಿದರೆ ಮೆಲ್ಕಿಸೆದೇಕನ ವಿಧಾನ ಎಂಬುದಾಗಿ ಹೇಳುತ್ತೇವೆ ಅಲ್ವಾ. ಯಾಜಕತ್ವವು ಹಾಗೂ ಅರಸುತನ ಇವೆರಡೂ ಕೂಡ ಸೇರಿದರೇನೆ ಮೆಲ್ಕಿಸೆದೇಕನ ವಿಧಾನ ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ಸಮಯದಲ್ಲಿ ರಾಹೇಲಳಿಗೆ ಯೋಸೇಫನು ಮಾತ್ರ ಇರುತ್ತಾನೆ. ಯೋಸೇಫನು ಶ್ರೇಷ್ಠ ಪುತ್ರ ಭಾಗ್ಯ, ಅಂದರೆ ಲೋಕ ಪ್ರಕಾರವಾದ ಶ್ರೇಷ್ಠ ಭಾಗ್ಯ, ಇಸ್ರಾಯೇಲಿಗೆ ಸಂಬಂಧಪಟ್ಟದ್ದು. ಸೊ ಇಸ್ರಾಯೇಲಿನ ಲೋಕ ಪ್ರಕಾರವಾದಂತಹ ಶ್ರೇಷ್ಠ ಭಾಗ್ಯ ಒಂದು ಕಡೆಯಲ್ಲಿ, ಒಂದು ಸಭೆ ನ್ಯಾಯ ಪ್ರಮಾಣದ ಸಭೆ. ಇನ್ನೊಂದು ಕಡೆ ನೋಡುವುದಾದರೆ ಸ್ವತಂತ್ರ ಪ್ರಮಾಣ, ಮೆಲ್ಕಿಸೆದೇಕನ ವಿಧಾನ, ಅದು ಇನ್ನೊಂದು ಕಡೆ. ಈ ಎರಡು ಸಭೆಯು ಫಾಲೋ ಮಾಡುತ್ತದೆ. ಈ ಎರಡು ಕೂಡ ನೂತನ ಯೆರೂಸಲೇಮಿನ ಕುರಿತಾಗಿ ಓದಿರಿ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 13 ಹಾಗೂ 14ನೇ ವಾಕ್ಯವನ್ನು ಓದೋಣ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 13 ಹಾಗೂ 14ನೇ ವಾಕ್ಯವನ್ನು ಓದೋಣ. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಹಾಗಾದರೆ ಎರಡು ಕೂಡ ಇದೆ ನೋಡಿರಿ. ಒಂದು ಕೃಪೆಯ ಪ್ರಮಾಣ, ಇನ್ನೊಂದು ನ್ಯಾಯ ಪ್ರಮಾಣ. ನ್ಯಾಯ ಪ್ರಮಾಣದಲ್ಲಿ ಬರುವಂತಹ 12 ಕುಲಗಳು ಇದೆ. ಕೃಪೆಯ ಪ್ರಮಾಣದಲ್ಲಿ ಬರುವಂತಹ 12 ಅಪೊಸ್ತಲರುಗಳ ಹೆಸರು ಇದೆ. ಇವೆರಡು ಕೂಡ ಸೇರಿದರೇನೆ ಮೊದಲಗಿತ್ತಿ ಸಭೆ. ಅಂದರೆ ನೀನು ಬಾ, ಯಜ್ಞದ ಕುರಿಯಾದಾತನ ಹೆಂಡತಿಯಾಗಿರುವಂತಹ ಮೊದಲಗಿತ್ತಿನ ತೋರಿಸುತ್ತೇನೆ ಎಂದು ಹೇಳುತ್ತಾರೆ. ಇದೆರಡು ಕೂಡ ಸೇರಿಯೇ. ಹಾಗಾದರೆ ಲೇಯಳು ಹಾಗೂ ರಾಹೇಲಳು ಸೇರಿಯೇ ಈ 12 ಜನರು ಕೂಡ ಇವರಿಬ್ಬರಿಂದಲೇ ಬಂದಂತವರಾಗಿದ್ದಾರೆ. ಇವೆರಡು ಕೂಡ ಸೇರಿಯೇ ನಮಗೆ ಮೊದಲಗಿತ್ತಿಯ ಒಂದು ರೂಪಕವಾಗಿದೆ. ಇದೇ ರೀತಿಯಾಗಿಯೇ ದೇವರು ಇಂದು ಕೂಡ ನಮ್ಮನ್ನು ಕರೆದಿದ್ದಾರೆ. ಇದೆಲ್ಲವೂ ಕೂಡ ಆದಿಕಾಂಡ ಪುಸ್ತಕದಿಂದ ಬರುವಂತಹ ದೇವರ ಯೋಜನೆ. ಈಗ ರಾಹೇಲಳು ಹಾಗೂ ಲೇಯಳು ಎರಡು ವಿಧವಾದ ಸಭೆ. ಇವೆರಡು ವಿಧವಾದಂತಹ ಸಭೆಯು ಹೊರಟು ಬರುತ್ತದೆ. ಅವರು ಏನನ್ನು ಹೇಳಿ ಹೊರಟು ಬರುತ್ತಾರೆ ನೋಡಿರಿ. ಸಿರಿಯಾ ದೇಶದಿಂದ, ಲಾಬಾನನ ಮನೆಯಿಂದ, ತನ್ನ ತಂದೆಯ ಮನೆಯಿಂದ ಹೊರಟು ಬರುವಾಗ ಅವರು ಹೇಳುವಂತಹ ಮಾತು, ಯಾಕೋಬನಿ ಮಾತುಗಳನ್ನು ಆಡಿದಾಗ ರಾಹೇಲಳು ಮತ್ತು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ, ಆ ರೀತಿಯಾಗಿ ಹೇಳುತ್ತಾರೆ. ಆದರೆ ಅದಕ್ಕೆ ಒಂದು ಅಂತ್ಯವು ಎಲ್ಲಿ ಬರುತ್ತದೆ ಅಂದರೆ, ಓದಿರಿ ಆದಿಕಾಂಡ ಪುಸ್ತಕ 48ನೇ ಅಧ್ಯಾಯ 7ನೇ ವಾಕ್ಯ. ನಾನು ಪದ್ದಾನ್ ಅರಾಮಿನಿಂದ ಬರುತ್ತಿರಲು ಕಾನಾನ್ ದೇಶದಲ್ಲಿ ಎಫ್ರಾತನ್ನು ಸೇರುವುದಕ್ಕೆ ಇನ್ನೂ ಸ್ವಲ್ಪ ದೂರವಿದ್ದಾಗ ರಾಹೇಲಳು ದಾರಿಯಲ್ಲೇ ಸತ್ತು ನನ್ನನ್ನು ಅಗಲಿ ಹೋದಳು. ಬೆತ್ಲೆಹೇಮ್ ಎಂಬ ಎಫ್ರಾತಿಗೆ ಹೋಗುವ ಮಾರ್ಗದಲ್ಲಿ ಆಕೆಗೆ ಸಮಾಧಿ ಮಾಡಿದೆನು ಎಂದು ಹೇಳಿದನು. ಹಾಗಾದರೆ ಈ ಎರಡು ಸಭೆಯೂ ಕೂಡ ಹೊರಟು ಬರುತ್ತದೆ. ಎರಡು ಸಭೆಯೂ ಕೂಡ ಒಂದೇ ತೀರ್ಮಾನ. ಇನ್ನು ಹೇಳಬೇಕು ಅಂದರೆ ಒಂದೇ ಪ್ರತಿಷ್ಠೆ. ರಾಹೇಲಳಿಗೂ ಹಾಗೂ ಲೇಯಳಿಗೂ ಇಬ್ಬರಿಗೂ ಕೂಡ ಒಂದೇ ಪ್ರತಿಷ್ಠೆ. ಅಲ್ಲಿಬ್ಬರು ಕೂಡ ಹೇಳುತ್ತಾರೆ, ರಾಹೇಲಳು ಲೇಯಳು, ನಮ್ಮ ತಂದೆಯ ಮನೆಯಲ್ಲಿ ನಮಗೆ ಪಾಲು ಬಾಧ್ಯತೆಯು ಇನ್ನೇನಿದೆ. ಅವನು ನಮ್ಮನ್ನು ಅನ್ಯರೆಂದು ಎಣಿಸುತ್ತಾನಲ್ಲ, ಅವನು ನಮ್ಮನ್ನು ಮಾರಿ ನಮ್ಮ ಮೂಲಕ ಸಿಕ್ಕಿದ ದ್ರವ್ಯವನ್ನು ತಾನೇ ನುಂಗಿಬಿಟ್ಟನು ಎಂಬುದಾಗಿ ಹೊರಡುತ್ತಾರೆ. ಆದರೆ ಹೊರಟು ಬಂದಂತ ಎರಡು ಸಭೆಯಲ್ಲಿ ಒಂದು ಸಭೆ ಮಾರ್ಗದಲ್ಲಿಯೇ ಸತ್ತು ಹೋಗುತ್ತದೆ. ಅದು ಎಲ್ಲಿಗೆ ಹೋಗುವುದಿಲ್ಲ, ಕಾನಾನ್ ದೇಶದಲ್ಲಿ ಇರುವಂತಹ ಪಿತೃಗಳ ಸಮಾಧಿಗೆ ಅದು ಸೇರಲಿಲ್ಲ. ಯಾಕೋಬನು ಹೇಳುತ್ತಾರೆ, ಅಲ್ಲಿ ಒಂದು ಸಮಾಧಿ ಇದೆ. ಆ ಸಮಾಧಿಯಲ್ಲಿ ಅಬ್ರಹಾಂ ಸಾರಾಳನ್ನು, ಈಸಾಕ್ ರೆಬೇಕಾಳನ್ನು, ನಾನು ಲೇಯಳನ್ನು ಸಮಾಧಿ ಮಾಡಿದ್ದೇನೆಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಆ ಸಮಾಧಿಯ ಒಳಗೆ ಯಾರು ಬರಲಿಲ್ಲ? ರಾಹೇಲಳು ಬರಲಿಲ್ಲ. ಇಬ್ಬರು ಕೂಡ ಹೊರಡುತ್ತಾರೆ. ಎರಡು ಸಭೆಯು ಕೂಡ ಹೊರಡುತ್ತದೆ. ಇವತ್ತು ಆತ್ಮೀಕ ಜೀವಿತದಲ್ಲಿ ಎರಡು ವಿಧವಾದಂತಹ ಜನರು ಇದ್ದಾರೆ. ಹೇಗಿದ್ದಾರೆ ಎಂದು ಕೇಳುವುದಾದರೆ, ಇಬ್ಬರು ಕೂಡ ಆತ್ಮಿಕವಾಗಿ ಹೊರಡುತ್ತಾರೆ. ಎಲ್ಲರೂ ಕೂಡ ಹೊರಡುತ್ತಾರೆ. ಇದರಲ್ಲಿ ಒಂದು ಗುಂಪು ಮಾತ್ರ ಹೋಗಿ ಸೇರುತ್ತದೆ, ಇನ್ನೊಂದು ಗುಂಪು ಹೋಗಿ ಸೇರುವುದಿಲ್ಲ. ಒಂದು ಗುಂಪು ಮಾರ್ಗದಲ್ಲಿಯೇ ಮಡಿದು ಹೋಗುತ್ತದೆ. ಅನೇಕರು ನೋಡುವುದಾದರೆ ಓಟವನ್ನು ಅರ್ಧದಲ್ಲಿಯೇ ನಿಲ್ಲಿಸುತ್ತಾರೆ. ಪೌಲನು ತೇಮನ ಕುರಿತಾಗಿ ಹೇಳುವಾಗ, ತೇಮನು
ಪ್ರಪಂಚದ ಮೇಲೆ ಆಸೆಯನ್ನು ಇಟ್ಟು ನನ್ನನ್ನು ಬಿಟ್ಟು ಅಗಲಿ ಹೋದ. ಹಾಗಂದರೆ ಓಟವನ್ನು ಅರ್ಧದಲ್ಲಿಯೇ ನಿಲ್ಲಿಸುವಂತ ಒಂದು ಗುಂಪಿದೆ. ನಂಬಿಕೆಯನ್ನು ಹುಟ್ಟಿಸುವ ಆತನು, ಪೂರೈಸುವ ಆತನು. ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ. ಆ ಮುಗಿಸುವಂತದ್ದೇ ಬಹಳ ಮುಖ್ಯ. ಆರಂಭಿಸುವಾಗ ಒಂದು ವೈರಾಗ್ಯ. ಆದ್ದರಿಂದಲೇ ದೇವರು ಹೇಳುವಾಗ ಹೇಳುತ್ತಾರೆ, ಮೊದಲಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದೆಯಾ ಎಂಬುದಾಗಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಎಂಬುದಾಗಿ ಹೇಳುತ್ತಾರೆ. ಆರಂಭಿಸುತ್ತೇವೆ ಆದರೆ ಮುಗಿಸುತ್ತೇವಾ ಎನ್ನುವಂಥದ್ದೇ ಪ್ರಶ್ನೆ. ಎಷ್ಟೋ ಜನ ಅರ್ಧದಲ್ಲಿಯೇ ಕೆಲವು ಸೇವೆಯನ್ನು ನೋಡಿರುತ್ತೀರಾ, ಅವರ ಕಾಲದಲ್ಲಿ ಆ ಸೇವೆ ಮುಗಿದು ಹೋಗುತ್ತದೆ, ಅವರ ಕಾಲದಲ್ಲಿ ಆ ಸೇವೆ ಇಲ್ಲದ ಹಾಗೆ ಹೋಗುತ್ತದೆ. ಕೆಲವು ಸೇವೆಗಳನ್ನು ನೋಡಿರಿ, ತಲೆಮಾರು ತಲೆಮಾರಾಗಿ ಬರುತ್ತಲೇ ಇದೆ. ಅಂತ್ಯದ ತನಕ ಎಷ್ಟೋ ಜನರ ಸೇವೆಯನ್ನು ನೋಡಿರಿ. ಪೌಲನ ಸೇವೆಯನ್ನು ನೋಡಿರಿ. ಪೌಲನಿಗೆ ಮಗನಿದ್ದನು, ಮಗಳಿದ್ದಳೆಂಬುದಾಗಿ ಬೈಬಲ್ ಹೇಳುವುದಿಲ್ಲ. ಆದರೆ ಇಲ್ಲಿಯ ತನಕ ಪೌಲನ ಸೇವೆ ಮುಂದುವರಿಯುತ್ತಲೇ ಇದೆ. ಅಪೊಸ್ತಲರ ಸೇವೆ ಮುಂದುವರಿಯುತ್ತಲೇ ಇದೆ. ಅದನ್ನೇ ಹೇಳುತ್ತೇನೆ, ಯಾವುದೇ ಸೇವೆಯು, ಯಾವುದೇ ಆತ್ಮಿಕ ಜೀವಿತವು ಅಂತ್ಯದ ತನಕ ನಡೆಯುತ್ತದಾ ಅಥವಾ ಅರ್ಧದಲ್ಲಿಯೇ ಮುಗಿದು ಹೋಗುತ್ತದಾ? ಅದುವೇ ಪ್ರಶ್ನೆ. ಕೆಲವು ಸಮಯದಲ್ಲಿ ನಾವು ಓಟವನ್ನು ಆರಂಭಿಸುತ್ತೇವೆ. ಆರಂಭಿಸುವಾಗ ವೈರಾಗ್ಯವಾಗಿ ಆರಂಭಿಸುತ್ತೇವೆ. ಕರ್ತನಿಗೋಸ್ಕರ ಪ್ರತಿಷ್ಠೆ ಅನೇಕ ಕಾರ್ಯವನ್ನು ಮಾಡುತ್ತೇವೆ. ಆದರೆ ಓಟವು ಇದೆಯಾ, ಓಡುತ್ತಲೇ ಇದ್ದೇವಾ ಎಂಬುದಾಗಿ ನೋಡುವುದಾದರೆ, ರಾಹೇಲಳು ಮಾರ್ಗ ಮಧ್ಯದಲ್ಲೇ ಸಮಾಧಿ ಮಾಡಲ್ಪಟ್ಟಳು. ಆಕೆ ಎಲ್ಲೂ ಹೋಗಲಿಲ್ಲ, ಆದರೆ ನೇಮಿಸಲ್ಪಟ್ಟಂತ ಸಮಾಧಿಗೆ ಆಕೆ ಸೇರಲಿಲ್ಲ. ಹಳೆಯ ಒಡಂಬಡಿಕೆಯ ಪ್ರಕಾರ ಸಮಾಧಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವುದು ಬಹಳ ಇಂಪಾರ್ಟೆಂಟ್. ತನ್ನ ಪಿತೃಗಳ ಸಮಾಧಿಯಲ್ಲಿ ಸಮಾಧಿ ಮಾಡಲ್ಪಟ್ಟರು. ಯಾಕೆ ಅಂದರೆ ಯೇಸು ಬರುವಾಗ ಸಮಾಧಿಯನ್ನು ತೆರೆಯಬೇಕು. ತೆರೆದೇ ಅವರು ಅವರೊಂದಿಗೆ ಪರಿಶುದ್ಧವುಳ್ಳವರು ಪರಿಶುದ್ಧ ನಗರದಲ್ಲಿ ಕಾಣಲ್ಪಟ್ಟರು. ಇದು ಅದಕ್ಕಾಗಿರುವ ಪ್ರವಾದನೆಯುಳ್ಳ ಮಾತು. ಸೊ ಸಮಾಧಿಯಲ್ಲಿ ಸೇರುವಂತದ್ದು ಕೂಡ ಬಹಳ ಇಂಪಾರ್ಟೆಂಟ್. ಆದರೆ ರಾಹೇಲಳು ಸಮಾಧಿಗೆ ಹೋಗಲಿಲ್ಲ. ಆಕೆ ಮಾರ್ಗ ಮಧ್ಯದಲ್ಲಿಯೇ ಸತ್ತು ಹೋಗಿ ಅಲ್ಲೇ ಉಣಲ್ಪಟ್ಟಳು. ಅದೇ ರೀತಿಯಾಗಿ ನಮ್ಮ ಆತ್ಮಿಕ ಜೀವಿತ ಏನು ಕಾರಣ ಎಂಬುದಾಗಿ ನಾವು ಇವತ್ತು ಅದನ್ನೇ ನೋಡಲಿದ್ದೇವೆ. ಇಬ್ಬರು ಕೂಡ ಒಂದೇ ವೈರಾಗ್ಯದಿಂದ ತಾನೇ ಹೊರಡುತ್ತಾರೆ. ಇನ್ನು ಹೇಳಬೇಕಂದ್ರೆ ಲೇಯಳಿಗಿಂತಲೂ ರಾಹೇಳನ್ನು ಅಧಿಕವಾಗಿ ಪ್ರೀತಿಸುತ್ತಾರೆ. ನನ್ನ ಪ್ರಕಾರವಾಗಿ ಎಲ್ಲರೂ ಹೇಳುತ್ತಾರೆ 7 ವರ್ಷ ಲೇಯಳಿಗೆ 7 ವರ್ಷ ರಾಹೇಳಿಗೆ ಕೆಲಸ ಮಾಡಿದ್ರು ಎಂಬುದಾಗಿ. ಆದರೆ ನನ್ನ ಪ್ರಕಾರ 14 ವರ್ಷ ಅವರು ರಾಹೇಲಳಿಗಾಗಿಯೇ ಕೆಲಸ ಮಾಡುತ್ತಾರೆ. ಅವನು ಮೊದಲು 7 ವರ್ಷವು ಯಾರಿಗೋಸ್ಕರ ಮಾಡ್ದ? ರಾಹೇಲಳಿಗೋಸ್ಕರ ಮಾಡುತ್ತಾನೆ. ಆನಂತರ ಅವನಿಗೆ ಲೇಯಳನ್ನು ಕೊಡುತ್ತಾರೆ. ಮತ್ತೆ 7 ವರ್ಷ ಯಾರಿಗೋಸ್ಕರ ಮಾಡುತ್ತಾನೆ? ರಾಹೇಲಳಿಗೋಸ್ಕರ ಮಾಡುತ್ತಾನೆ. ಅವನ ಪ್ರಕಾರವಾಗಿ 14 ವರ್ಷವೂ ಕೂಡ ರಾಹೇಲಳಿಗೋಸ್ಕರವಾಗಿ ಮಾಡುತ್ತಾನೆ. ಸೊ ಅವನು ಲೇಯಳಿಗೋಸ್ಕರವಾಗಿ ಒಂದು ದಿನವೂ ಕೂಡ ಕೆಲಸ ಮಾಡಿದ್ದೇ ಇಲ್ಲ. ಆ ರೀತಿ ಪ್ರೀತಿಸಿದಂತಹ ರಾಹೇಲಳು ಯಾಕೆ ಹೋಗಲಿಲ್ಲ? ಯಾಕೆ ಅರ್ಧದಲ್ಲಿಯೇ ನಿಂತು ಹೋದಳು ಎಂಬುದರ ಕುರಿತಾಗಿ ನಾವು ಇಂದು ಕೆಲವು ಕಾರ್ಯಗಳನ್ನು ರಾಹೇಲಳ ಕುರಿತಾಗಿ ನಾವು ನೋಡಲಿದ್ದೇವೆ. ಮೊದಲನೇದಾಗಿ ಓದಿರಿ ಆದಿಕಾಂಡ ಪುಸ್ತಕ 31ನೇ ಅಧ್ಯಾಯ 33ನೇ ವಾಕ್ಯ. ಲಾಬಾನನು ಯಾಕೋಬನ ಗೂಡಾರದಲ್ಲಿಯೂ ಲೇಯಳ ಗೂಡಾರದಲ್ಲಿಯೂ ಆ ಇಬ್ಬರೂ ದಾಸಿಯರ ಗೂಡಾರದಲ್ಲಿಯೂ ಹುಡುಕಿದನು, ಆದರೂ ಅವನಿಗೇನು ಸಿಕ್ಕಲಿಲ್ಲ. ಲೇಯಳ ಗೂಡಾರವನ್ನು ಬಿಟ್ಟು ರಾಹೇಲಳ ಗೂಡಾರಕ್ಕೆ ಬಂದನು. ರಾಹೇಲಳು ಆ ವಿಗ್ರಹಗಳನ್ನು ತೆಗೆದುಕೊಂಡು ಒಂಟೆಯ ಸಬರದೊಳಗಿಟ್ಟು ಅವುಗಳ ಮೇಲೆ ಕೂತಿದ್ದಳು. ಲಾಬಾನನು ಗೂಡಾರದಲ್ಲಿದ್ದ ಸಾಮಾನನ್ನೆಲ್ಲ ಮುಟ್ಟಿ ಮುಟ್ಟಿ ನೋಡಿದರೂ ಅವುಗಳನ್ನು ಕಾಣಲಿಲ್ಲ. ಇವರಿಬ್ಬರಿಗೂ ಏನು ಡಿಫರೆನ್ಸ್? ಇಬ್ಬರು ಕೂಡ ತಂದೆಯ ಮನೆಯಿಂದ ಹೊರಟು ಬಂದದ್ದು ಸತ್ಯ. ಹೊರಟು ಬಂದಂತವರು ತಂದೆಯ ಮನೆಯಿಂದ ಎಲ್ಲವನ್ನೂ ಕೂಡ ಬಿಟ್ಟು ಬರಬೇಕು ಎನ್ನುವಂಥದ್ದು ಪ್ರಮಾಣ. ತಂದೆಯ ಮನೆಯಿಂದ ಅಂದರೆ ಇದು ರಾಹೇಲಳಿಗೂ ಲೇಯಳಿಗೂ ಮಾತ್ರವಲ್ಲ, ಅಬ್ರಹಾಮನ ಕಾಲದಿಂದಲೂ ಕೂಡ ಇದೇ ಪ್ರಮಾಣ. ದೇವರು ಹೇಳುವಾಗ ಮತ್ತೆ ಮತ್ತೆ ಹೇಳುತ್ತಾರೆ, ನಿನ್ನ ತಂದೆಯ ಮನೆಯನ್ನು, ಬಂಧು ಬಳಗವನ್ನು, ದೇಶವನ್ನು ಬಿಟ್ಟು ಬಾ. ಇದೇ ಅದರ ಕಾನ್ಸೆಪ್ಟ್. ಅಲ್ಲಿ ಆರಂಭಿಸಿ ಕಡೆಯದಾಗಿ ಎಲ್ಲಿ ಬರುತ್ತದೆ ಅಂದರೆ ಪೌಲನು ಹೇಳುತ್ತಾರೆ, ಎಲ್ಲವನ್ನು ನಷ್ಟವೆಂದು ಕಸವೆಂದು ಎಣಿಸುತ್ತೇನೆ. ಅದರ ನಡುವೆ ಇರುವಂತ ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿ, ಎಲ್ಲವನ್ನು ಕೂಡ ಬಿಟ್ಟು ಬರುತ್ತಾರೆ. ಆನಂತರವಾಗಿ ನೀವು ಅಬ್ರಹಾಮನ ನಂತರವಾಗಿ ಈಸಾಕನನ್ನು ತೆಗೆದುಕೊಳ್ಳುವುದಾದರೆ ಅಬಿಮೆಲೆಕನು ಈಸಾಕನಿಂದ ಎಲ್ಲವನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಈಸಾಕನು ಮೊದಲಿನಿಂದ ಆರಂಭಿಸುತ್ತಾರೆ. ಆನಂತರ ಯಾಕೋಬನನ್ನು ನೋಡುವುದಾದರೆ ಅವರು ಬರೀ ಕೋಲಿನಿಂದ ಹೋಗುತ್ತಾರೆ, ಎಲ್ಲವನ್ನು ಕೂಡ ಬಿಟ್ಟು ಹೋಗುತ್ತಾರೆ. ಆನಂತರ ಯೋಸೇಫನನ್ನು ನೋಡುವುದಾದರೆ ಅಲ್ಲಿ ಅವರು ಸೆರೆಮನೆಯಲ್ಲಿ ಏನು ಇಲ್ಲದವರು ಹಾಗೆ ಇರುತ್ತಾರೆ. ಆನಂತರವಾಗಿ ಇಸ್ರಾಯೇಲರನ್ನು ನೋಡುವುದಾದರೆ ದಾಸರಾಗಿ ಅಲ್ಲಿ ಹೋಗುತ್ತಾರೆ. ಆನಂತರವಾಗಿ ನೀವು ಯಾರನ್ನು ಬೇಕಾದರೂ ತೆಗೆದುಕೊಳ್ಳಿರಿ, ಎಲ್ಲರೂ ಕೂಡ ಬರಿಗೈಲೆ. ದಾವಿದನು ಕೂಡ ಬರಿಗೈಲೆ ಬರುತ್ತಾನೆ. ಕರ್ತನು ಆಶೀರ್ವದಿಸುವಂತದ್ದು ಬರಿಗೈ. ಅದನ್ನೇ ಹೇಳುತ್ತಾರೆ. ಏನು ಇಲ್ಲದೆ ಇರುವಂತಹ ಕರಗಳೊಂದಿಗೆ ದೇವರು ಏನ್ ಮಾಡುತ್ತಾರೆ? ಸ್ಟಾರ್ಟ್ ಮಾಡುತ್ತಾರೆ. ಅನೇಕ ಸಮಯದಲ್ಲಿ ನಾವು ಹೇಳುತ್ತೇವಲ್ವಾ, ನಮ್ಮ ತಂದೆಯ ಮನೆಯಿಂದ ಏನು ಬರಲಿಲ್ಲ, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅಂತ ಹೇಳುತ್ತೇವೆ ಅಲ್ವಾ. ಅನೇಕ ಸಮಯದಲ್ಲಿ ಕರ್ತನೇ ಅನುಮತಿಸುವುದಿಲ್ಲ. ಏನು ಕಾರಣ ಎಂಬುದಾಗಿ ಕೇಳುವುದಾದರೆ ಕರ್ತನು ನಮ್ಮೆಲ್ಲರಿಗಿಂತಲೂ ಕೂಡ ಬೈಬಲಲ್ಲಿ ಇರುವಂಥದ್ದನ್ನು ಹೇಳುತ್ತೇನೆ, ಜೆಲ್ಲಸ್ ಗಾಡ್. ಜೆಲ್ಲಸ್ ಅಂದರೆ ಅವರಿಗೆ ನಮ್ಮ ಮೇಲೆ ಒಂದು ರೀತಿಯಾದಂತಹ ಪ್ರೀತಿ, ಆಸೆ. ನನ್ನ ಮಗನನ್ನು ನಾನೇ ಆಶೀರ್ವದಿಸಬೇಕು, ಬೇರೆ ಯಾರು ಆಶೀರ್ವದಿಸಬಾರದು. ಯಾಕಂದರೆ ತನ್ನ ಮಹಿಮೆಯನ್ನು ಯಾರಿಗೂ ಕೂಡ ಬಿಟ್ಟುಕೊಡುವುದಿಲ್ಲ. ನಾಳೆ ಯಾರಾದರೂ ಬಂದು ಇವರ ಉನ್ನತಿಗೆ ನಾನೇ ಕಾರಣ ಎಂಬುದಾಗಿ ಹೇಳಬಾರದು ಎಂಬುದಾಗಿ ಅವರು ನೆನೆಸುತ್ತಾರೆ. ಕಡೆಯ ತನಕ ನಾನೇ ಕಾರಣ ಎಂಬುದಾಗಿ ಹೇಳಬೇಕೆಂಬುದಾಗಿ ಅವರಿಗೆ ಆಸೆ. ಅದಕ್ಕಾಗಿಯೇ ದೇವರು ಏನು ಮಾಡುತ್ತಾರೆ ಅಂದರೆ ನಮ್ಮನ್ನು ಕರೆತರುವಾಗಲೇ ಝೀರೋವಾಗಿ ಕರೆತರುತ್ತಾರೆ. ಝೀರೋವಾಗಿ ಯಾಕೆ ಕರೆತರುತ್ತಾರೆ ಅಂದರೆ ಅದಕ್ಕೆ ಒಂದು ಕಾರಣ. ನಾವು ಹೇಳುತ್ತೇವಲ್ವಾ, ಏನು ಇಲ್ಲದೆ ಇರುವವರಾಗಿ ಬಂದು ಆ ಏನು ಇಲ್ಲದೆ ಇರುವುದಕ್ಕೆ ಕಾರಣವೇ ದೇವರು.
ಆ ಏನು ಇಲ್ಲದೆ ಇರುವ ಹಾಗೆ ಮಾಡಿದ್ರೇನೆ ಎಲ್ಲವನ್ನು ಕೂಡ ಅವರೇ ಕೊಟ್ಟರು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯ. ಅನೇಕ ಸಮಯದಲ್ಲಿ ನಮ್ಮ ತಂದೆ ತಾಯಿಯನ್ನು ಬೈಯುತ್ತೇವೆ. ನಮ್ಮ ತಂದೆ ಏನು ಕೂಡ ಬಿಟ್ಟು ಹೋಗಿಲ್ಲ, ಬದುಕುವುದಕ್ಕೆ ಗೊತ್ತಿಲ್ಲದೆ ಇರುವಂತಹ ಮನುಷ್ಯ. ಎಷ್ಟೋ ಅವರು ಸಂಪಾದಿಸಿದ್ದರು, ಅವರು ಇನ್ನೂ ಸಂಪಾದಿಸಿದರೂ ಕೂಡ ನಮ್ಮ ಕೈಯಲ್ಲಿ ಏನು ಬರುವುದಿಲ್ಲ. ಯಾಕಂದ್ರೆ ನಾವು ದೇವರ ಯೋಜನೆಯಲ್ಲಿ ಬಂದಿದ್ದೇವಾ? ನಮಗೆ ಏನು ಸಿಗುವುದಿಲ್ಲ, ಎಲ್ಲರಿಗೂ ಎಲ್ಲ ಸಿಗುತ್ತದೆ, ಆದರೆ ನಮಗೆ ಏನು ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಎಂದು ಗೊತ್ತಿಲ್ಲ. ಇವತ್ತು ದೇವರು ನಮಗೆ ಯಾವುದೇ ಕೊರತೆಯಲ್ಲಿ ಇಟ್ಟಿಲ್ಲ, ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿಯೇ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಆದರೆ ಈ ಒಂದು ಉನ್ನತಿಗೆ ನಮ್ಮ ದೇವರಾಗಿರುವಂತಹ ಕರ್ತನನ್ನು ಹೊರತುಪಡಿಸಿ ಬೇರೆ ಯಾರು ಕೂಡ ನಮ್ಮನ್ನು ಕರೆತಂದಿಲ್ಲ. ಹಲ್ಲೆಲೂಯ. ಹಾಗಾದರೆ ದೇವರು ಬಯಸುವಂಥದ್ದೇನೆಂದರೆ ನಿಮ್ಮ ತಂದೆಯ ಮನೆಯಿಂದ ಏನು ಬರಬಾರದು. ಯಾಕೆ ಅಂದರೆ ಅದರ ಹಿಂದೆ ಕೆಲವು ಶಾಪಗಳಿರುವುದಕ್ಕೆ ಸಾಧ್ಯತೆ ಇದೆ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ ನಮ್ಮ ತಾತ ಹೇಗೆ ಸಂಪಾದಿಸಿದ್ರು ಎಂಬುದಾಗಿ ಗೊತ್ತಿಲ್ಲ. ನಮ್ಮ ಮುತ್ತಾತ ಹೇಗೆ ಸಂಪಾದಿಸಿದ್ರು ಅಂತ ಗೊತ್ತಿಲ್ಲ. ಯಾರ ರಕ್ತದ ಸೇಡು ಅದರಲ್ಲಿ ಇದೆ ಅಂತ ಗೊತ್ತಿಲ್ಲ. ಹೇಗೆ ಬಂತು ಎಂಬುದಾಗಿ ಗೊತ್ತಿಲ್ಲ. ಆದ್ದರಿಂದ ದೇವರು ಏನು ಮಾಡುತ್ತಾರೆ ಅಂದ್ರೆ ಇದರ ಲೆಕ್ಕವನ್ನು ದೇವರು ನೋಡುತ್ತಾರೆ. ನೀವು ಬೈಬಲ್ ಅಲ್ಲಿ ನೋಡಿರಿ, ದಾವಿದನ ಕಾಲದಲ್ಲಿ ಒಂದು ಬರಗಾಲವು ಬಂತಂತೆ. ದಾವಿದನ ಕಾಲದಲ್ಲಿ ಒಂದು ಬರಗಾಲವು ಬಂತು. ಆ ಬರಗಾಲವು ಬಂದ ನಂತರವಾಗಿ ದಾವಿದನೇ ಕೇಳುತ್ತಾನೆ, ದೇವರೇ ನಾನು ಏನ್ ಮಾಡಿದೆ, ಯಾಕೆ ನನ್ನ ಕಾಲದಲ್ಲಿ ಬರಗಾಲ ಬರುತ್ತಾ ಇದೆ ಅಂತ ಕೂಡಲೇ ದೇವರು ಹೇಳುತ್ತಾರೆ, ನೀನು ಏನು ಮಾಡಲಿಲ್ಲ, ಆದ್ರೆ ಸೌಲನು ರಕ್ತ ಹರಿಸಿದ್ದಾನೆ. ಆ ರಕ್ತದ ಆಪಾದನೆಯನ್ನು ನಾನು ಏನ್ ಮಾಡಬೇಕಾಗಿದೆ, ಸರಿ ಮಾಡಬೇಕಾಗಿದೆ. ಆ ಜನರಿಗೆ ನೀನು ಅವಶ್ಯವಾದದನ್ನು ಮಾಡು ಎಂದು ಹೇಳುತ್ತಾರೆ. ಯೋಚಿಸಿ ನೋಡಿರಿ, ಸೌಲನು ದಾವಿದನಿಗೆ ವಿರೋಧಿಯಾಗಿರುವವನು. ಅವನು ಮಾಡಿದ ತಪ್ಪಿಗೆ ದಾವಿದನ ಏನ್ ಮಾಡುತ್ತಾನೆ. ಆದರೆ ಕರ್ತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾರೆ. ಅವರು ಎಲ್ಲಾ ಜನರೇಷನ್ನಿನ ರಕ್ತದ ಆಪಾದನೆಯನ್ನು, ನೀತಿಯನ್ನು ಮಾಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯ ತೀರಿಸುತ್ತಾರೆ, ಎಲ್ಲರಿಗೂ ಸರಿಯಾಗಿಯೇ ತೀರಿಸುತ್ತಾರೆ. ನಮಗೆ ಗೊತ್ತಿಲ್ಲ ನಮ್ಮ ತಾತ ಯಾರು, ನಮ್ಮ ಅಜ್ಜಿ ಯಾರು, ಅವರ ಕುರಿತಾಗಿ ಏನು ಗೊತ್ತಿಲ್ಲ. ಒಂದು ಸಾರಿ ಒಂದು 60-65 ವರ್ಷದ ಒಬ್ಬ ತಾಯಿ ಒಂದು ಸಾರಿ ನನ್ನನ್ನು ನೋಡಬೇಕೆಂಬುದಾಗಿ ನಾವು ಸಹೋದರರಿದ್ದಂಥ ಹೋಟೆಲ್ಗೆ ಬಂದು ಅವರು ಮಾತನಾಡಬೇಕೆಂಬುದಾಗಿ ಬಂದರು. ನಾವು ಮಾತನಾಡುತ್ತಾ ಇದ್ದೆವು. ಮಾತನಾಡುತ್ತಿರುವಾಗ ಆ ತಾಯಿಗೆ ಕೆಲವು ಶಾಪಗಳು, ಕೆಲವು ದೆವ್ವಗಳು ಆಕೆ ನುಡಿದಿದೆ, ಕೆಲವು ಕಾರ್ಯಗಳು ನಡೆಯುತ್ತಾ ಇದೆ. ಆದರೆ ಆ ತಾಯಿಯೊಂದಿಗೆ ಮಾತನಾಡುತ್ತಾ ಇರುವಾಗ ದೇವರು ಆ ತಾಯಿಯ ಕುರಿತಾಗಿ ಹೇಳುತ್ತಾರೆ, ಒಂದು ಪಾಪವನ್ನು ಹೇಳಿ ದೇವರಾತ್ಮನು ಹೇಳುತ್ತಿದ್ದಾರೆ, ಈ ತಾಯಿ ಹತ್ರ ಈ ಪಾಪವು ಇದೆ ಎಂಬುದಾಗಿ. ಆ ತಾಯಿಗೆ 65-70 ವರ್ಷವಾಗಿದೆ, ಮೊಮ್ಮಕ್ಕಳೆಲ್ಲ ಇದ್ದಾರೆ. ಆ ತಾಯಿ ಹತ್ರ ಪಾಪ ಇದೆ ಎಂಬುದಾಗಿ ನಾನು ಕೇಳುವುದಕ್ಕೆ ಆಗಲ್ಲ. ನನ್ನ ವಯಸ್ಸಿಗೆ ಆ ತಾಯಿ ಹತ್ರ ಕೇಳುವುದಕ್ಕೆ ಆಗಲ್ಲ. ದೇವರು ಹೇಳುತ್ತಾರೆ ಆ ಪಾಪವು ಇದೆ, ಆದ್ದರಿಂದಲೇ ಈ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ. ಆನಂತರವಾಗಿ ನಾನು ಕರೆದುಕೊಂಡು ಬಂದಂತಹ ಮಗನಿಗೆ ಹೇಳಿದೆ, ನೀನು ಹೊರಗೆ ಕೂತುಕೋ, ನನ್ನ ತಾಯಿ ಹತ್ರ ವೈಯಕ್ತಿಕವಾಗಿ ಮಾತನಾಡಬೇಕು ಅಂತ ಹೇಳಿದೆ. ಅವರು ಹೋದ ನಂತರವಾಗಿ ಆ ತಾಯಿ ಹತ್ರ ಕೇಳಿದೆ, ದೇವರು ಒಂದು ಪಾಪದ ಕುರಿತಾಗಿ ಹೇಳುತ್ತಿದ್ದಾರೆ, ಈ ರೀತಿಯಾಗಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿದಂತಹ ಕೆಲವು ಕಾರ್ಯಗಳೆಂಬುದಾಗಿ ಹೇಳಿದ ಕೂಡಲೇ ಆ ತಾಯಿ ಅಳುತ್ತಾ ಇದ್ದಾರೆ. ಅವರು ತಲೆಮಾರಾಗಿ ಆ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ತಲೆಮಾರಾಗಿ ಭ್ರೂಣ ಹತ್ಯೆಯನ್ನು ಅವರು ತಮ್ಮ ಕೆಲಸವಾಗಿ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಸಾವಿರಾರು ಭ್ರೂಣಗಳನ್ನು ಸಾಯಿಸಿದ್ದಾರೆ. ಅದು ಅವರನ್ನು ದಾಟಿ, ಅವರ ಮಕ್ಕಳನ್ನು ದಾಟಿ, ಅವರ ಮೊಮ್ಮಕ್ಕಳನ್ನು ಈಗ ಹಿಡಿದಿದೆ. ಮನೆಯಲ್ಲಿ ಎಲ್ಲೇ ಹೋದರೂ ಕೂಡ ಆ ಶಾಪವೂ ಇದೆ. ದೇವರು ತಲೆಮಾರಾಗಿ ಗಮನಿಸುತ್ತಾ ಇರುವಂತ ದೇವರು ಎಲ್ಲವನ್ನು ಕೂಡ ನೋಡುತ್ತಲೇ ಇದ್ದಾರೆ. ಸರಿಪಡಿಸುವುದಕ್ಕೆ ದೇವರು ಬಯಸುತ್ತಾ ಇದ್ದಾರೆ. ಈಗಲೂ ಹೇಳುತ್ತೇನೆ, ದೇವರು ದಂಡಿಸುವುದಕ್ಕೆ ಬಯಸುತ್ತಿಲ್ಲ, ಸರಿಪಡಿಸುವುದಕ್ಕೆ ಬಯಸುತ್ತಿದ್ದಾರೆ. ಆ ಸರಿಪಡಿಸುವಂತಹ ಪ್ರಕ್ರಿಯೆಯನ್ನು ನಾವು ದಂಡನೆಯಾಗಿ ತೆಗೆದುಕೊಳ್ಳುತ್ತೇವೆ, ಅದೇ ಸಮಸ್ಯೆ. ಇವರು ತಂದೆಯ ಮನೆಯಿಂದ ಯಾಕೆ ತೆಗೆದುಕೊಂಡು ಬರಬಾರದು? ಈಗ ರಾಹೇಲಳಲ್ಲಿ ನೋಡಿರಿ, ಇವನೇ 2 ಪಾಳೆಯದಷ್ಟು ಸಂಪಾದಿಸಿದ್ದಾನೆ. ಇವನು ಚೆನ್ನಾಗಿ ಸಂಪಾದಿಸಿದ್ದಾನೆ, ಕರ್ತನು ಆಶೀರ್ವದಿಸಿದ್ದಾರೆ. ಅದರಲ್ಲಿ ರಾಹೇಲಳಿಗೆ ನಮ್ಮ ತಂದೆಯ ಮನೆಯಲ್ಲಿ ಇರುವಂತಹ, ಅದು ಕೂಡ ಪರ್ಟಿಕ್ಯುಲರ್ ಆಗಿ ನೋಡಿರಿ, ಅವರ ತಂದೆಯ ಮನೆಯಿಂದ ಬೇರೆ ಏನನ್ನಾದ್ರೂ ತೆಗೆದುಕೊಂಡು ಬಂದಿದ್ದರೂ ಕೂಡ ಪರವಾಗಿಲ್ಲ. ಇದು ನಮ್ಮ ಅಪ್ಪ ಕೊಡಿಸಿದ ಗೌನು, ಇದು ನಮ್ಮ ತಾಯಿ ಮೊದಲು ಕೊಡಿಸಿದಂತಹ ಓಲೆ ಎಂದರೂ ಕೂಡ ಪರವಾಗಿಲ್ಲ. ಏನನ್ನು ತೆಗೆದುಕೊಂಡು ಬಂದಳು? ಸ್ವರೂಪವನ್ನು, ವಿಗ್ರಹವನ್ನು ತೆಗೆದುಕೊಂಡು ಬರುತ್ತಾಳೆ. ಅದು ಈಗ ಎಲ್ಲಿದೆ ಅಂದರೆ ಇಸ್ರಾಯೇಲ್ಯರ ಪಾಳೆಯದ ಒಳಗೆ ಇದೆ, ಇಸ್ರಾಯೇಲ್ಯರ ಗೂಡಾರದಲ್ಲಿ ಇದೆ. ಒಂದು ಸಭೆ ಯಾವುದನ್ನು ಇಟ್ಟುಕೊಂಡಿದೆ ಅನ್ನುವಂಥದ್ದು ಬಹಳ ಮುಖ್ಯ. ಒಳಗೆ ಏನಿದೆ? ಹೊರಗೆ ನೋಡುವಾಗ ಆತ್ಮಿಕವಾದ ಸಭೆಯೇ, ವೈರಾಗ್ಯವುಳ್ಳ ಸಭೆಯೇ, ಆತ್ಮಿಕವಾದ ಕುಟುಂಬವೇ, ವೈರಾಗ್ಯವುಳ್ಳದ್ದೇ. ಒಳಗೆ ಯಾವ ವಿಗ್ರಹ ಇದೆ, ಕರ್ತನಿಗೆ ಪ್ರಿಯವಿಲ್ಲದೆ ಇರುವಂತಹ ಯಾವ ವಿಗ್ರಹವು ಮರೆಯಾಗಿದೆ ಎನ್ನುವಂಥದ್ದನ್ನು ನೋಡಬೇಕು. ಅನೇಕ ಸಮಯದಲ್ಲಿ ಕರ್ತನು ನಿಮ್ಮ ತಂದೆಯ ಮನೆಯಿಂದ ಕೆಲವು ಕಾರ್ಯಗಳನ್ನು ಅನುಮತಿಸದೇ ಇರುವುದಕ್ಕೆ ಅದೇ ಕಾರಣ. ಅವರ ಕೈಯಲ್ಲೋ ಅಥವಾ ಅವರ ತಾತನ ಕೈಯಲ್ಲಿ ಆ ರಕ್ತದ ಕಳೆಯು ನಿರಂತರವಾಗಿ ಇದ್ದಿರುತ್ತದೆ. ಅದು ನಿಮಗೆ ಬರಬಾರದು ಎಂಬುದಾಗಿ ದೇವರು ಬಯಸುತ್ತಾರೆ. ಅದು ಕರ್ತನ ಉದ್ದೇಶ. ಆದ್ದರಿಂದ ಕೆಲವು ಕಾರ್ಯಗಳನ್ನು ಮನೆಯಲ್ಲಿ ನಾವು ಇಡಬಾರದು. ಅದು ತಂದೆ ಕೊಟ್ಟದ್ದು, ತಾಯಿ ಕೊಟ್ಟದ್ದು, ತಾತ ಕೊಟ್ಟದ್ದು, ಅಜ್ಜಿ ಕೊಟ್ಟದ್ದು. ದೇವರು ಅನುಮತಿಸಿಲ್ಲ ಅಂದ್ರೆ ಅದನ್ನು ಬಿಡಿ. ಕೆಲವು ಸಮಯದಲ್ಲಿ ನಿಮ್ಮ ಆಸ್ತಿಯನ್ನು ಕೂಡ ಏನು ಮಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಿಲ್ಲದೇ ಮಾರುತ್ತಾರೆ.
ನಿಮ್ಮ ಆಸ್ತಿಯನ್ನು ನಿಮಗೆ ಗೊತ್ತಿಲ್ಲದೇನೆ ಮಾರುತ್ತಾರೆ, ನಿಮ್ಮ ಸಹಿಯನ್ನು ಕೂಡ ನಿಮಗೆ ಗೊತ್ತಿಲ್ಲದೆ ಹಾಕುತ್ತಾರೆ, ನಿಮಗೆ ಬರಬಾರದೆಂಬುದಾಗಿ ಪ್ರಯತ್ನ ಮಾಡುತ್ತಾರೆ, ಇದೆಲ್ಲವನ್ನು ಮಾಡುತ್ತಾರೆ. ಇದೆಲ್ಲವನ್ನು ಮಾಡುವಾಗ ನೀವೇನೆಂದುಕೊಳ್ಳುತ್ತೀರಾ ಅಂದರೆ, ಯಾಕೆ ದೇವರು ಕಣ್ಣು ಕಾಣದವರಾಗಿ ಇದ್ದಾರೆ, ದೇವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ, ದೇವರು ಯಾತಕ್ಕಾಗಿ ಈ ಕಾರ್ಯವನ್ನೆಲ್ಲ ಮಾಡುತ್ತಿದ್ದಾರೆ, ಆ ರೀತಿಯಾಗಿ ನೀವು ಅಂದುಕೊಳ್ಳುವುದಾದರೆ ದೇವರು ಹೇಳುತ್ತಾರೆ, ಅದು ನಿಮಗೆ ಬರದೇ ಇರುವಂತೆ ನಾನು ತಡೆದದಕ್ಕೆ ಅದರ ಹಿಂದೆ ಒಂದು ದೊಡ್ಡ ಶಾಪ ಇದೆ. ಅದು ನಿನ್ನ ಗೂಡಾರದ ಒಳಗೆ ಬರಬಾರದು. ಅದು ಬರಬಾರದೆಂಬುದಕ್ಕಾಗಿ ನಾನು ಅದನ್ನು ತಡೆದೆ. ಯಾಕೆ ಅದನ್ನು ತಡೆದಂತಹ ದೇವರು ಅದಕ್ಕಿಂತಲೂ ಕೂಡ ಉನ್ನತವಾದ ಆಶೀರ್ವಾದವನ್ನು ಕೊಡುವುದಕ್ಕೆ ಅವರು ಶಕ್ತರಾಗಿ ಇದ್ದಾರೆ. ಅದು ಎಷ್ಟೇ ಬಂದಿದ್ದರೂ ಅದಕ್ಕಿಂತ ಜಾಸ್ತಿ ಕೊಡುತ್ತಾರೆ. ಅದನ್ನೇ ನಾನು ನಿಮಗೆ ಹೇಳುತ್ತೇನೆ, ಕರ್ತನು ಕೆಲವು ಸಮಯದಲ್ಲಿ ದೇವರು ಅನುಮತಿಸದೇ ಇರುವಂತಹ ಕಾರ್ಯಕ್ಕಾಗಿ ಹೋರಾಡಬೇಡಿರಿ, ಪ್ರಯತ್ನಿಸಬೇಡಿರಿ, ಜಗಳವಾಡಬೇಡಿ, ಇದು ಬಂದೇ ತೀರಬೇಕೆಂಬುದಾಗಿ ಹೇಳಬೇಡಿ. ಪರವಾಗಿಲ್ಲ ಹೋಗ್ಲಿ, ಇಂದು ಅನೇಕ ಕೋಟಿ ಎಂಬುದಾಗಿ ಹೇಳುತ್ತಿದ್ದಾರೆ, ಪರವಾಗಿಲ್ಲ ಹೋಗ್ಲಿ. ಅದಕ್ಕಿಂತಲೂ ಕೂಡ ಭೂಮಿಯು ಭೂಮಿಗೆ ಸಂಬಂಧಪಟ್ಟದ್ದು ದೇವರದ್ದು. ಅವರು ಅಂದುಕೊಂಡರೆ ಒಂದೇ ರಾತ್ರಿಯಲ್ಲಿ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯನ್ನೇ ಬದಲಾಯಿಸುತ್ತಾರೆ. ಸಿರಿಯಾ ದೇಶಕ್ಕೆ ದಾಸರಾಗಿದ್ದಂಥ ಇಸ್ರಾಯೇಲ್ಯರನ್ನು ಒಂದೇ ದಿನ ರಾತ್ರಿಯಲ್ಲಿ ದೇವರು ಮಾರ್ಪಡಿಸಿದ್ರು ನೋಡಿ. ಅವರು ಅಂದುಕೊಂಡರೆ ಒಂದೇ ರಾತ್ರಿಯಲ್ಲಿ ಮಾರ್ಪಡಿಸುತ್ತಾರೆ. ಆಶೀರ್ವದಿಸಬೇಕೆಂದು ಕರ್ತನು ತೀರ್ಮಾನಿಸಿದ್ರೆ ಒಂದೇ ವ್ಯಕ್ತಿನ ಎಬ್ಬಿಸುತ್ತಾರೆ. ಆ ಒಬ್ಬ ವ್ಯಕ್ತಿ ಇಡೀ ಆಶೀರ್ವಾದವನ್ನು ಕೊಟ್ಟು ಹೋಗುವಂತೆ ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ನಾನು ಯಾವಾಗಲೂ ಹೇಳುತ್ತೇನೆ, ದೇವರ ಮಕ್ಕಳಾಗಿರುವಂತ ನಮಗೆ ದೇವರು ಎಲ್ಲವನ್ನೂ ಕೂಡ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ಹಾಲೆಲೂಯ. ನಾವೇ ಯಾವಾಗಲೂ ಕೂಡ ನಮ್ಮ ತಂದೆಯ ಮನೆಯಿಂದ ತೆಗೆದುಕೊಂಡು ಬರುತ್ತೇವೆ. ನಮ್ಮ ತಂದೆ ಮನೆಯಲ್ಲಿ ಅದಿತ್ತು, ನಮ್ಮ ತಾಯಿಯ ಮನೆಯಲ್ಲಿ ಇದಿತ್ತು, ನಮ್ಮ ತಾಯಿಯ ಕಾಲದಲ್ಲಿ ಹಾಗಿತ್ತು. ನಾನು ಹೇಳುತ್ತೇನೆ, ನಮ್ಮ ತಂದೆಯ ಕಾಲದಲ್ಲಿ ಏನು ಕೂಡ ಇಲ್ಲ. ನಮ್ಮ ತಂದೆ ಸೂಪರ್ ಆಗಿ ಇಟ್ಟಿದ್ದಾರೆ, ಇಂದು ಕೂಡ ಇಟ್ಟಿದ್ದಾರೆ. ಕೆಲವು ಸಮಯದಲ್ಲಿ ದೇವರು ನಮ್ಮಿಂದ ಏನನ್ನು ಬಯಸುತ್ತಾರೆ ಅಂದರೆ, ನೀನು ಏನನ್ನು ಕೂಡ ತರಬೇಡ, ನಾನೇ ನಿನಗೆ ಕೊಡುತ್ತೇನೆ, ನಾನೇ ನಿನ್ನನ್ನು ಆಶೀರ್ವದಿಸುತ್ತೇನೆ. ಅವರ ಕೈ ಬಹಳ ದೊಡ್ಡದು. ನಮಗೆಲ್ಲ ದೇವರು ಕೊಟ್ಟದೇ ದೊಡ್ಡ ವಿಷಯ. ತಂದೆಯ ಮನೆಯಿಂದ ಬರಲಿಲ್ಲ, ತಾಯಿಯ ಮನೆಯಿಂದ ಬರಲಿಲ್ಲ, ಮಾವನ ಮನೆಯಿಂದ ಬರಲಿಲ್ಲ, ಎಲ್ಲೂ ಬರಲಿಲ್ಲ. ಯಾವುದನ್ನು ಕೂಡ ಹೇಳಬೇಡಿ. ನಮ್ಮ ತಂದೆಯ ಮನೆ ಬಹಳ ದೊಡ್ಡದು, ಆಶೀರ್ವಾದದ ಮನೆ. ಅಲ್ಲಿಂದ ದೇವರು ಕೊಡುತ್ತಾರೆ. ನಾನು ಹೇಳುತ್ತೇನೆ, ನಾನು ಬರಿಗೈಯಲ್ಲೇ ದೇವರ ಬಳಿಗೆ ಬಂದೆ. ನಾನು ಹಾಗೂ ನನ್ನ ತಾಯಿ ರಕ್ಷಣೆ ಹೊಂದಿದಾಗ ನಮ್ಮ ಹತ್ರ ಏನೂ ಕೂಡ ಇರಲಿಲ್ಲ. ಕರ್ತನು ಒಬ್ಬರು ಮಾತ್ರವೇ ನಮ್ಮ ಜೊತೆ ಇದ್ದರು. ಇವತ್ತು ಸೇವೆಯ ಹಾದಿಗೆ ಬಂದ ನಂತರವಾಗಿ ಇಂದು ದೇವರು ನಮ್ಮನ್ನು ಬಹಳಷ್ಟು ಆಶೀರ್ವಾದ ಮಾಡಿದ್ದಾರೆ. ಆದ್ದರಿಂದಲೇ ಹೇಳುತ್ತೇನೆ, ವಿ ಆರ್ ಸ್ಟಾರ್ಟೆಡ್ ಫ್ರಮ್ ದ ಪ್ಲಾಟ್ಫಾರ್ಮ್. ನಮ್ಮ ಮನೆಯ ಬಾಡಿಗೆ 35 ರೂಪಾಯಿ. ಅದನ್ನು ಕೊಡುವುದಕ್ಕೂ ಕೂಡ ಬಹಳ ಕಷ್ಟ. ನಿಮಗೆ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ, 1978-80ಯಲ್ಲಿ 1 ಲೀಟರ್ ಕೆರೋಸಿನ್ 2 ರೂಪಾಯಿ. ಆಗ ತಿರುಗಿಸಿ ಪಂಪ್ ಹೊಡೆಯುವಂತಹ ಸ್ಟವ್ ಆ ಕಾಲದಲ್ಲಿ ಇತ್ತು. ಆ 2 ರೂಪಾಯಿ ಕೆರೋಸಿನ್ ತೆಗೆದುಕೊಳ್ಳುವುದಕ್ಕೂ ನಮ್ಮಿಂದ ಆಗ್ತಿರ್ಲಿಲ್ಲ. ಆ ಕೆರೋಸಿನ್ ತೆಗೆದುಕೊಳ್ಳುವುದಕ್ಕೂ ಇರಲಿಲ್ಲ. ಮರುದಿನ ಅಮ್ಮ ಕೆಲಸಕ್ಕೆ ಹೋದ್ರೇನೆ ಅವಕಾಶ. ಆ ರೀತಿ ರಾತ್ರಿ ಎಲ್ಲ ಕೂತಿದ್ದಂತಹ ಕಾಲವೂ ಇತ್ತು. ಕರ್ತನು ಒಂದು ದಿನವೂ ಕೂಡ ನಮ್ಮನ್ನು ಕೈಬಿಟ್ಟಿಲ್ಲ. ತಿಪ್ಪೆಯಿಂದ ದೇವರು ನಮ್ಮನ್ನು ಕರೆತಂದು ಇಲ್ಲಿ ಕೂರಿಸಿದ್ದಾರೆ. ಯಾಕೆ ಹೇಳುತ್ತಿದ್ದೇನೆಂದರೆ, ಕರ್ತನು ನಮ್ಮನ್ನು ಹೆಚ್ಚಿಸಿ ಎಲ್ಲಿ ಬೇಕಾದರೂ ಅರಸರುಗಳ ಮಧ್ಯದಲ್ಲೂ ಕೂಡ ನಮ್ಮನ್ನು ಕೂರಿಸುವುದಕ್ಕೆ ಶಕ್ತರಾಗಿ ಇದ್ದಾರೆ. ಕರ್ತನಿಗೆ ಇಷ್ಟವಿಲ್ಲದೆ ಇರುವಂತಹ ಕಾರ್ಯವನ್ನು ಗೂಡಾರದಲ್ಲಿ ಇಡಬೇಡಿ. ಕರ್ತನು ಒಂದು ವೇಳೆ ಅನುಮತಿಸಲಿಲ್ಲ ಅಂದ್ರೆ ಹಾಗೆ ಬಿಡಿ, ಪರವಾಗಿಲ್ಲ. ಅದಕ್ಕೋಸ್ಕರವಾಗಿ ಹೋರಾಡಬೇಡಿ. ಕರ್ತನು ಕೊಡಬೇಕು ಎಂಬುದಾಗಿ ಡಿಸೈಡ್ ಮಾಡಿದ್ದಾರೆ ಎಂಬುದಾಗಿ ಇಟ್ಟುಕೊಳ್ಳಿ. ಎಲ್ಲಿಂದ ಬೇಕಾದರೂ ಹೇಗೆ ಬೇಕಾದರೂ ದೇವರು ಕೊಡುವುದಕ್ಕೆ ಶಕ್ತರಾಗಿಯೇ ಇದ್ದಾರೆ. ನೀವು ಯಾವ ವಿಗ್ರಹವನ್ನು ಕೂಡ ಮರೆಮಾಡಿ ಇಟ್ಟುಕೊಳ್ಳಬೇಡಿ. ನೂತನವಾದ ಕಾರ್ಯವನ್ನು ಮಾಡಬೇಡಿ. ಹಾಗೆ ಒಂದು ಕಡೆಯಲ್ಲಿ ದೇವರಿಗೆ ಇಷ್ಟವಿಲ್ಲದೆ ಇರುವಂತಹ ನೂತನವಾದ ಕಾರ್ಯಗಳನ್ನು, ನವೀನವಾದ ಕಾರ್ಯವನ್ನು ಮಾಡುತ್ತಾರೆ. ದೇವರಿಗೆ ಬಹಳ ಇಷ್ಟವಾದ ವಿಷಯ ಏನೆಂದರೆ, ನನಗೆ ಏನು ಗೊತ್ತಿಲ್ಲ ದೇವರೆಂಬುದಾಗಿ ಕೈ ಮೇಲೆ ಎತ್ತುವುದೇ ಬಹಳ ಇಷ್ಟ. ನನಗೆ ಎಲ್ಲಾ ಗೊತ್ತಿದೆ ಎಂಬುದಾಗಿ ನೀವು ಅಂದ್ಕೊಂಡ್ರೆ ಅಂದ್ರೆ ದೇವರು ಹೇಳುತ್ತಾರೆ, ಸರಿ, ನಿನಗೆ ಗೊತ್ತಿರುವ ಪ್ರಕಾರವಾಗಿ ಮಾಡಿ ನೋಡು, ಕಡೆಯದಾಗಿ ಒಂದು ಕಡೆ ಬಂದು ನಿಲ್ಲುತ್ತೀಯ, ಅಲ್ಲಿ ಬಂದು ನಾನು ನಿನ್ನ ನೋಡುತ್ತೇನೆ ಎಂದು ಹೇಳುತ್ತಾರೆ. ನಾವು ಎಲ್ಲವನ್ನು ಕೂಡ ಮಾಡಿ ಮುಗಿಸಿ ಮಾಡುವುದಕ್ಕೇನು ಮಾರ್ಗವಿಲ್ಲದೆ ಇರುವಾಗ, ಓಕೆ ಬಾ, ಎಲ್ಲವೂ ಮುಗಿದು ಹೋಯ್ತು, ಹಾಗಾದ್ರೆ ಬಾ, ನಾನು ನಿನ್ನನ್ನು ಕೈ ಹಿಡಿಯುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ನಾನು ಏನು ಹೇಳುತ್ತೇನೆ ಅಂದ್ರೆ, ಅಷ್ಟು ದೂರ ಹೋಗದೆ ಮುಂಚೆ ಕೈ ಹಿಡಿಯುತ್ತೇನೆ. ಆದ್ದರಿಂದ ನಮ್ಮ ದೇವರ ಕೈ ಬಹಳ ದೊಡ್ಡದು, ಬಹಳ ಬಹಳ ದೊಡ್ಡದು. ಸ್ವಲ್ಪ ವೆಯ್ಟ್ ಮಾಡುತ್ತಾರೆ. ಯಾತಕ್ಕಾಗಿ ಅಂದರೆ, ಅವರಿಗೆ 6000 ವರ್ಷಗಳ ಇತಿಹಾಸ ಇದೆ. ಆದಾಮ್ನಿಂದ ಎಲ್ಲವನ್ನೂ ಕೂಡ ನೋಡುತ್ತಲೇ ಇದ್ದಾರೆ. ಅನೇಕರು ಅರ್ಧದಲ್ಲಿಯೇ ಓಡಿ ಹೋಗಿದ್ದಾರೆ, ಅನೇಕರು ಅರ್ಧದಲ್ಲಿಯೇ ಮೋಸ ಮಾಡಿದ್ದಾರೆ. ಆದ್ದರಿಂದಲೇ ದೇವರು ನೋಡುತ್ತಾರೆ, ನಿಂತಿದ್ದಾನಾ ಇಲ್ಲವಾ ಎಂಬುದಾಗಿ ಶೋಧಿಸಿ ನೋಡುತ್ತಾರೆ. ಪರೀಕ್ಷೆ ಇಲ್ಲದೆ ಯಾರಿಗೂ ಇಲ್ಲ. ಅಬ್ರಹಾಮನನ್ನೇ ದೇವರು ಪರೀಕ್ಷೆ ಮಾಡಿದರೆಂಬುದಾಗಿ ನಾವು ನೋಡುತ್ತೇವೆ. ಈಸಾಕನಿಗೆ ಹೇಳುತ್ತಾರೆ, ಈ ದೇಶವನ್ನು ಬಿಟ್ಟು ಎಲ್ಲಿಯೂ ಹೋಗದೆ ಇಲ್ಲೇ ಇರು ಎಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ಒಬ್ಬೊಬ್ಬರಿಗೂ ಕೂಡ ಒಂದು ಪರೀಕ್ಷೆ ನೀಡುತ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಜಯಿಸುವುದೇ ಆದರೆ, ಕರ್ತನು ಕೊಡುವಾಗ ನಿಮ್ಮಿಂದ ತಾಳಿಕೊಳ್ಳುವುದಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಕೊಟ್ಟು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ಸಾಕು ಎನ್ನುವಷ್ಟರ ಮಟ್ಟಿಗೆ ಕೊಡುತ್ತಾರೆ. ನಾನು ಹೇಳುತ್ತೇನೆ, ನಾನು ದೇವರ ಮುಂಭಾಗದಲ್ಲಿ ನಿಂತು ದೇವರಿಗೋಸ್ಕರವಾಗಿ ಸಾಕ್ಷಿ ಹೇಳುತ್ತೇನೆ. ಕರ್ತನು ಕೊಡುವುದಕ್ಕೆ ಆರಂಭಿಸಿದ್ರೆ ಸಾಕು ಎನ್ನುವಷ್ಟರ ಮಟ್ಟಿಗೆ ಕೊಡುತ್ತಾರೆ, ಬಿಟ್ಟರೆ ಸಾಲದ ಬರುವಷ್ಟು ದೇವರು ಕೊಡುವುದೇ ಇಲ್ಲ. ಹಾಲೆಲೂಯ. ಮೊದಲನೆಯದಾಗಿ ರಾಹೇಲಳು ಮಾರ್ಗ ಮಧ್ಯದಲ್ಲಿಯೇ ಮಡಿದು ಹೋಗುವುದಕ್ಕೆ ಕಾರಣ, ತನ್ನ ತಂದೆಯ ಮನೆಯಿಂದ ಕಸಿದುಕೊಂಡು ಬಂದಂತಹ ವಿಗ್ರಹ ಅದು ಕರ್ತನಿಗೆ ಮೆಚ್ಚುಗೆಯುಳ್ಳದಾಗಿ ಕಾಣಲ್ಪಡಲಿಲ್ಲ. ಲೇಯಳು ಎಂತವಳ, ತಂದೆಯು ಆಕೆಯನ್ನು ಇಷ್ಟಪಟ್ಟರೋ ಇಲ್ವಾ? ಈಗ ಸ್ವಲ್ಪ ಯೋಚಿಸಿ ನೋಡಿರಿ. ತಂದೆಯು ಕೂಡ ಆಕೆಯನ್ನು ದೊಡ್ಡದಾಗಿ ಘನಪಡಿಸಲಿಲ್ಲ. ನಾನು ಲೇಯಳ ಕುರಿತಾಗಿ ಬಹಳ ಯೋಚನೆ ಮಾಡುತ್ತೇನೆ. ಯಾಕಂದ್ರೆ ಒಬ್ಬ ಹೆಣ್ಣಿಗೆ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದು ಮದುವೆ ಅಲ್ವಾ? ಆ ಮದುವೆಯಲ್ಲಿ ದಿಢೀರೆಂಬುದಾಗಿ ಅಪ್ಪ ಕರೆದು ಹೇಳುತ್ತಾರೆ, ಅಮ್ಮ, ಈ ರಾತ್ರಿ ನೀನು ಯಾಕೋಬನ ಬಳಿಗೆ ಹೋಗು. ಏನಪ್ಪ ಹೇಳುತ್ತಾ ಇದ್ದೀರಾ? ಯಾರಿಗೂ ಗೊತ್ತಾಗದ ಹಾಗೆ ಹೋಗು. ಇದೆಷ್ಟು ಕಠಿಣ ನೋಡಿರಿ.
ಒಂದು ಹೆಣ್ಣಿನ ಜೀವಿತದಲ್ಲಿ ಎಷ್ಟು ದೊಡ್ಡ ಕಷ್ಟ. ರಾಹೇಲಳಿಗೆ ಮದುವೆ ಆಡಂಬರವಾಗಿ ನಡೆಯುತ್ತಾ ಇದೆ, ಆದರೆ ಲೇಯಳನ್ನು ಕಳುಹಿಸುತ್ತಾರೆ. ಯೋಚಿಸಿ ನೋಡಿರಿ, ಇಂತಹ ಒಬ್ಬ ತಂದೆ, ಬೆಳಗ್ಗೆ ಎದ್ದಾಗಿನಿಂದಲೂ ಕೂಡ ಹಾಗೆ ಮಾಡುವಂಥ ಒಬ್ಬ ಗಂಡ, ಇವರಿಬ್ಬರ ನಡುವೆ ಒಂದು ಹೆಣ್ಣು, ಜೀವಿತವೆಲ್ಲವೂ ಕೂಡ ಯಾರಿಗೂ ಇಷ್ಟವಾಗದೇ ಇರುವಂಥ ಹೆಣ್ಣು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಆದರೆ ಇಂತಹ ಹೆಣ್ಣನ್ನೇ ದೇವರು ನೆನೆಸಿದರು ಎಂಬುದಾಗಿ ಇದೆ. ಈಕೆಯೇ ನ್ಯಾಯವಾಗಿ ಏನು ಮಾಡಬೇಕಾಗಿತ್ತು? ತನ್ನ ತಂದೆಯ ಮನೆಯಿಂದ ಏನಾದರೂ ಕಸಿದುಕೊಂಡು ಬರಬೇಕಾಗಿತ್ತು. ನನ್ನ ತಂದೆ ನನಗೇನು ಮಾಡಿಲ್ಲ, ನನ್ನ ಗಂಡನಿಗೂ ಕೂಡ ನನ್ನನ್ನು ಕಂಡರೆ ಇಷ್ಟವಿಲ್ಲ, ನಾನೇ ನನ್ನನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ತೆಗೆದುಕೊಂಡು ಬರಬೇಕಾಗಿತ್ತು. ಆದರೆ ಆಕೆ ಹೇಗೆ ಬರುತ್ತಾಳೆ ಗೊತ್ತಾ? ಅವನಿಗೆ ಇಷ್ಟವೋ ಇಲ್ಲವೋ, ನಾನು ಆತನು ಹಿಂಬಾಲಿಸುತ್ತೇನೆ, ನಾನು ಅವನನ್ನು ನಂಬಿ ಬಂದಿದ್ದೇನೆ ಅಷ್ಟೇನೆ. ಇನ್ನು ನನ್ನ ಜೀವಿತವೆಲ್ಲವೂ ಕೂಡ ಯಾಕೋಬನೇ, ಅವನು ಸಂಪಾದಿಸಿದರೆ ನನಗೆ ಸಂಪಾದನೆ, ನನ್ನ ತಂದೆಯ ಸಂಪಾದನೆ ನನ್ನ ಸಂಪಾದನೆ ಅಲ್ಲ. ಆ ತೀರ್ಮಾನ ಅದೇ ವಾಕ್ಯ ಹೇಳುತ್ತದೆ. ಲಾಬಾನನು ಲೇಯಳ ಗೂಡಾರಕ್ಕೆ ಹೋಗಿ ನೋಡುತ್ತಾನೆ, ಏನೂ ಕೂಡ ಇಲ್ಲ. ಅವನ ಮನೆಯಿಂದ ಚಿಕ್ಕ ವಸ್ತುವನ್ನು ಕೂಡ ಆಕೆ ತೆಗೆದುಕೊಂಡು ಬರಲಿಲ್ಲ. ದೇವರು ಸುಂದರವಾದ ಕುಟುಂಬವನ್ನು ಕೊಟ್ಟಿದ್ದಾರೆ, ಆ ಕುಟುಂಬದೊಂದಿಗೆ ಹೋಗಬೇಕು. ಯಾವ ಕುಟುಂಬವೂ ಕೂಡ ಇಲ್ಲಿ ಪರ್ಫೆಕ್ಟ್ ಇಲ್ಲ. ದಿ ಪರ್ಫೆಕ್ಟ್ ಎಂಬುದಾಗಿ ಯಾವುದೂ ಇಲ್ಲ. ಅಂತಹ ಕುಟುಂಬ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಏನಾದರೂ ಒಂದು ಇದ್ದೇ ಇರುತ್ತದೆ, ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಯಾಕಂದರೆ ಲೋಕದಲ್ಲಿ ಅನೇಕ ಸಮಸ್ಯೆಗಳು ಕುಟುಂಬಗಳಲ್ಲಿ ಇದೆ. ಅದಕ್ಕಾಗಿ ಕುಟುಂಬವನ್ನು ಬಿಟ್ಟು ಪ್ರತ್ಯೇಕವಾಗಿ ಹೋಗುವಂಥದ್ದನ್ನು ಮಾಡಬಾರದು. ಕರ್ತನು ಕೊಟ್ಟಂತ ಕುಟುಂಬ, ಕರ್ತನು ಒಳ್ಳೆಯವನಷ್ಟೇನೆ. ಕೆಲವರೆಲ್ಲ ಹಾಗೆ ಇರುವುದಿಲ್ಲ, ಸ್ವಲ್ಪ ಸ್ವಲ್ಪದಕ್ಕೂ ಕೂಡ ಹಾಗೆ ಬೇರ್ಪಟ್ಟು ಹೋಗುತ್ತಾರೆ. ಇದು ಬಹಳ ಕಷ್ಟ, ಇದನ್ನು ಸಹಿಸಿಕೊಳ್ಳುವುದು ಬಹಳ ಕಷ್ಟ. ಗಮನಿಸಿರಿ, ಕರ್ತನು ನಿಮಗೆ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಬಂದಿದ್ದೀರಾ, ತಂದೆಯ ಮನೆಯನ್ನು ಹಿಂತಿರುಗಿ ನೋಡಬಾರದು. ಇದರೊಂದಿಗೆ ಅಷ್ಟೇನೆ ಮುಗಿಯಿತು. ಇದಾದ ನಂತರವಾಗಿ ಬಂದ ಸ್ಥಳವೇ ನಿಮ್ಮ ಕುಟುಂಬ. ಅದನ್ನು ಕಟ್ಟಿ ಎಬ್ಬಿಸಿ ನೀವು ಏನಂದುಕೊಂಡಿದ್ದೀರಾ ಅಂದ್ರೆ ನಿಮ್ಮ ತಂದೆಯ ಮನೆಯ ಕುಟುಂಬ ಎಂಬುದಾಗಿ. ಅದಲ್ಲ, ಇದೇ ನಿಮ್ಮ ಕುಟುಂಬ. ಇದನ್ನು ಕಟ್ಟಿ ಎಬ್ಬಿಸಿ ಈ ಕುಟುಂಬಕ್ಕೆ ನೀವು ನಾಯಕಿಯಾಗಿ ಇದ್ದು ಮುಂದಿನ ತಲೆಮಾರನ್ನು ರೂಪಿಸಿ ಕ್ರಿಸ್ತನಲ್ಲಿ ಅವರನ್ನು ನಡೆಸಿ ಹೋಗುತ್ತೀರಾ. ನೋಡಿರಿ, ಅದುವೇ ಕರ್ತನು ನಿಮ್ಮ ಮೇಲೆ ಇಟ್ಟಿರುವಂತ ಉದ್ದೇಶ. ಹಲ್ಲೆಲೂಯ. ಅನೇಕರು ಏನು ಮಾಡುತ್ತಾರೆ ಅಂದ್ರೆ ಹಾಗೆ ಹಿಂತಿರುಗಿ ಹೋಗುವಂಥದ್ದು, ಪ್ರತ್ಯೇಕವಾಗಿ ಹೋಗುವಂಥದ್ದು, ಡೈವರ್ಸ್ ಮಾಡುವಂಥದ್ದು. ಇವರೆಲ್ಲರೂ ಕೂಡ ಕ್ರಿಸ್ತನ ಯೋಜನೆಗೆ ಲಾಯಕ್ಕಿಲ್ಲದೆ ಇರುವಂತವರು. ಸಾಧ್ಯವಾಗುವಷ್ಟರ ಮಟ್ಟಿಗೆ ದೇವರು ನಿಮಗೆ ಒಂದು ಒಳ್ಳೆಯ ಜೀವಿತವನ್ನು ಕೊಟ್ಟಿದ್ದಾರೆ. ತಂದೆಯ ಮನೆಯಿಂದ ಯಾವುದೇ ವಿಗ್ರಹವೂ ಕೂಡ ಒಳಗೆ ಬರದಂತೆ ನೋಡಿಕೊಳ್ಳಿರಿ. ಎರಡನೆಯದಾಗಿ, ಲೇಯಳು ಹೋಗುತ್ತಾಳೆ, ರಾಹೇಲಳು ಹೋಗುವುದಿಲ್ಲ. ಯಾಕೆ ಎಂಬುದಾಗಿ ಓದಿರಿ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು, ಈಗ ಮಕ್ಕಳನ್ನು ಹೆರದೇ ಇದ್ದಾಗ ಬೇಸರ ಉಂಟಾಗಬೇಕಾ, ಹೊಟ್ಟೆ ಕಿಚ್ಚು ಪಡಬೇಕಾ? ನನಗೆ ಮಗು ಇಲ್ಲ ಎಂದು ಬೇಸರ ಉಂಟಾಗಬೇಕು. ಈಗ ಹನ್ನಳಿಗೆ ಮಗು ಇಲ್ಲ, ಆಕೆಯ ಸಹೋದರಿಗೆ ಮಗು ಇದೆ ಅಲ್ವಾ? ಈಗ ಆಕೆಯ ಮೇಲೆ ಹನ್ನಳು ಹೊಟ್ಟೆ ಕಿಚ್ಚು ಪಟ್ಟಳ ಅಥವಾ ಬೇಸರವಾದಳ? ಆಕೆಯ ಪರಿಸ್ಥಿತಿಯನ್ನು ಗಮನಿಸಿ ಆಕೆ ಏನು ಮಾಡುತ್ತಾಳೆ? ಬೇಸರ ಪಡುತ್ತಾಳೆ. ಅಯ್ಯೋ, ನನಗೆ ಮಗು ಇಲ್ಲವಲ್ಲ ದೇವರೇ, ನನಗೆ ಮಗು ಕೊಡಿ. ಅಲ್ಲಿ ವಾಕ್ಯ ಏನು ಹೇಳುತ್ತದೆ ನೋಡಿರಿ, ವಾಕ್ಯ ಕರೆಕ್ಟ್ ಆಗಿರುತ್ತದೆ. ರಾಹೇಲಳು ತಾನು ಮಕ್ಕಳನ್ನು ಹೆರದೇ ಇರುವುದನ್ನು ನೋಡಿ ತನ್ನ ಅಕ್ಕನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು, ಈಕೆಗೆ ಸಮಸ್ಯೆ ಏನಂದ್ರೆ ನನಗೆ ಹುಟ್ಟಲಿಲ್ವಲ್ಲ ಎನ್ನುವುದಕ್ಕಿಂತ ಆಕೆಗೆ ಹುಟ್ಟಿತಲ್ಲ ಎನ್ನುವುದೇ ಸಮಸ್ಯೆ. ಸಮಸ್ಯೆ ಏನಂದ್ರೆ ನನಗೆ ಹುಟ್ಟಿಲ್ಲ, ಪರವಾಗಿಲ್ಲ, ಆದರೆ ಆಕೆಗೆ ಹೇಗೆ ಹುಟ್ಟಿತು? ಆಕೆಗೂ ಕೂಡ ಹುಟ್ಟದೇ ಇದ್ದರೆ ಪರವಾಗಿಲ್ಲ, ಯಾವುದೇ ಪ್ರಾಬ್ಲಮ್ ಇಲ್ಲ. ಕೆಲವರು ಹೇಳುತ್ತಾರೆ ನೋಡಿದ್ದೀರಾ, ಒಬ್ಬರು ಹೇಳುತ್ತಾರೆ ನನಗೆ 2 ಕಣ್ಣು ಹೋದರೂ ಪರವಾಗಿಲ್ಲ, ವಿರೋಧಿಗೆ 1 ಕಣ್ಣಾದರೂ ಹೋಗಬೇಕು. ಯಾವ ಸಭೆ ಪರಲೋಕಕ್ಕೆ ಹೋಗುವುದಿಲ್ಲ ಗೊತ್ತಾ? ಮಾರ್ಗ ಮಧ್ಯದಲ್ಲಿ ಮಡಿದು ಹೋಗುತ್ತದೆ ಗೊತ್ತಾ? ಹೊಟ್ಟೆ ಕಿಚ್ಚು ಪಡುವಂತಹ ಸಭೆ. ಪಕ್ಕದಲ್ಲಿರುವಂಥವ್ರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಆ ಸಹ ವಿಶ್ವಾಸಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಸಹ ಸೇವಕರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು. ದೇವರು ಅವನನ್ನು ಆಶೀರ್ವದಿಸಿದ್ದಾರೆ, ಅದಕ್ಕೆ ದೇವರಿಗೆ ಕಾರಣ ಇದೆ. ಯಾಕೆ ಆಶೀರ್ವದಿಸಿದ್ದಾರೆ ಎಂಬುದಾಗಿ ದೇವರಿಗೇನೆ ಗೊತ್ತು. ನಮ್ಮನ್ನು ಯಾಕೆ ಆಶೀರ್ವದಿಸಿಲ್ಲ ಎಂಬುದಾಗಿ ಕೇಳಬೇಕೇ ಬಿಟ್ಟರೆ ಅವರನ್ನು ಯಾಕೆ ಆಶೀರ್ವದಿಸಿದ್ದೀರಾ ಎಂಬುದಾಗಿ ಕೇಳಬಾರದು. ಇವತ್ತು ಇದುವೇ ಇಲ್ಲಿ ಸಮಸ್ಯೆ. ಏನು ಸಮಸ್ಯೆ? ಇನ್ನೊಬ್ಬನು ಮೇಲೆ ಬರುತ್ತಾನೆಂದರೆ ಇವನಿಗೆ ಹೊಟ್ಟೆ ಉರಿಯುತ್ತದೆ. ಚೆನ್ನಾಗಿ ಗಮನಿಸಿರಿ, ಈ ಹೊಟ್ಟೆ ಕಿಚ್ಚು ಪಟ್ಟಂತವರು ಮುಂದೆ ಬಂದ ಹಾಗೆ ಚರಿತ್ರೆಯೇ ಇಲ್ಲ, ಮುಂದೆ ಬರುವುದೇ ಇಲ್ಲ, ಯಾವುದೇ ಕಾರಣಕ್ಕೂ ಮುಂದೆ ಬರುವುದಿಲ್ಲ. ನಿಮ್ಮ ಅಳಿವಿಗೆ ಮುಖ್ಯವಾದ ಗುಣಾತಿಶಯಗಳಲ್ಲಿ ಒಂದು ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಯಾವತ್ತೂ ಪಡಲೇಬೇಡಿ. ನೋಡಿ, ನಾನು ಯಾವಾಗಲೂ ಹೇಳುತ್ತೇನೆ, ಸೌಲನು ಇದ್ದಾನಲ್ಲ, ಸೌಲನ ಹಾಗೆ ಒಬ್ಬ ಒಳ್ಳೆಯ ಅರಸನನ್ನು ನೀವು ನೋಡುವುದಕ್ಕೆ ಆಗಲ್ಲ. ಸೌಲನಲ್ಲಿರುವಂತಹ ಒಳ್ಳೆಯ ಗುಣಾತಿಶಯಗಳನ್ನು ತೆಗೆದು ನೋಡಿರಿ. ಅವನು ದಾವಿದನನ್ನು ಕಾಣುವ ತನಕ ಅವನಲ್ಲಿದ್ದಂತ ಎಲ್ಲವೂ ಕೂಡ ಒಳ್ಳೆಯ ಗುಣಾತಿಶಯಗಳು. ಸಮುವೇಲನನ್ನು ನೋಡುವುದಕ್ಕೆ ಹೋಗುತ್ತಾನೆ, ನೋಡುವುದಕ್ಕೆ ಹೋಗುವಾಗ ಅವನು ಹೇಳುತ್ತಾನೆ, ಒಬ್ಬ ದೇವ ಮನುಷ್ಯನನ್ನು ಬರಿಗೈಯಲ್ಲಿ ಸಂಧಿಸುವಂಥದ್ದು ಹೇಗೆ? ಇವತ್ತು ಇರುವಂತ ವಿಶ್ವಾಸಿಗಳಿಗೆ ಇಲ್ಲದೇ ಇರುವಂತ ಗುಣ ಅದು. ಅನೇಕ ವಿಶ್ವಾಸಿಗಳಲ್ಲಿ ಇಲ್ಲದೇ ಇರುವಂತ ಗುಣ ಅದು. ಅವನು ಹೇಳುತ್ತಾನೆ, ನಾವು ದೇವ ಮನುಷ್ಯರನ್ನು ನೋಡುವುದಕ್ಕೆ ಹೋಗುತ್ತೇವಪ್ಪ, ಬರಿಗೈಯಲ್ಲಿ ಹೇಗೆ ಸಂಧಿಸುವುದು? ಏನಾದ್ರೂ ತೆಗೆದುಕೊಂಡು ಹೋಗಬೇಕು ಎಂತ ಒಂದು ಥಾಟ್ ನೋಡಿರಿ. ಆಮೇಲೆ ಅರಸನಾಗುವಾಗ ಸಮುವೇಲನು ಹೇಳುತ್ತಾನೆ, ನೀನು ಏನನ್ನು ಮಾಡಬೇಕು, ಏನನ್ನು ಮಾಡಬಾರದೆಂಬುದಾಗಿ ದೇವರು ಹೇಳುತ್ತಾರೆ, ಅದರ ಪ್ರಕಾರವಾಗಿ ಮಾಡು. ಅವನು ಅರಸನಾಗುವಂತ ವಿಷಯವನ್ನು ಯಾರಿಗೂ ಕೂಡ ಹೇಳುವುದಿಲ್ಲ. ಯಾಕಂದ್ರೆ ಅವನು ಕರೆಕ್ಟ್ ಆಗಿ ನಿಧಾನಿಸಿ ಮನಸ್ಸನ್ನು ಇಟ್ಟುಕೊಂಡ ಎಂದು ವಾಕ್ಯ ಹೇಳುತ್ತದೆ. ಅವನು ಅದನ್ನು ಯಾರಿಗೂ ಕೂಡ ಹೇಳಲಿಲ್ಲ. ಅದನ್ನು ದಾಟಿ
ಅವನು ಅರಸನಾಗುತ್ತಾನೆ. ಅರಸನಾಗುವಾಗ ಒಂದು ದೊಡ್ಡ ಗುಂಪು ಎದುರಿಸಿ ನಿಲ್ಲುತ್ತದೆ. ಇವನು ಜಯಿಸಿ ಬಂದ ಕೂಡಲೇ ಒಂದು ಗುಂಪು ಹೇಳುತ್ತದೆ, ನಿನ್ನನ್ನು ಎದುರಿಸಿದವರನ್ನು ಕೊಂದು ಹಾಕೋಣ ಎಂಬುದಾಗಿ. ಅವನು ಹೇಳುತ್ತಾನೆ, ಇದು ಕರ್ತನು ರಕ್ಷಣೆಯನ್ನು ಆಜ್ಞಾಪಿಸಿದ ದಿನ, ಯಾರನ್ನು ಕೊಲ್ಲಬಾರದೆಂಬುದಾಗಿ ಹೇಳುತ್ತಾನೆ. ಎಷ್ಟು ಒಳ್ಳೆಯ ಗುಣ ಆತನಲ್ಲಿ ಇತ್ತು ಗೊತ್ತಾ? ಆದರೆ ಅವನ ಇಡೀ ನಾಶನಕ್ಕೆ ಒಂದೇ ಒಂದು ಕಾರಣ ಮಾತ್ರವೇ ಇತ್ತು. ದಾವೀದನ ಮೇಲೆ ಅವನು ಹೊಟ್ಟೆಕಿಚ್ಚು ಪಟ್ಟಂತದ್ದು. ಈ ಹೊಟ್ಟೆಕಿಚ್ಚು ಬೀಳುವಿಕೆಗೆ ಒಂದು ಕಾರಣ. ಯಾರ ಮೇಲೂ ಕೂಡ ಹೊಟ್ಟೆಕಿಚ್ಚು ಪಡಬೇಡಿ. ಎಲ್ಲಾದರೂ ನಿಮ್ಮ ಫ್ರೆಂಡು ನಿಮ್ಮನ್ನು ಕರೆದುಕೊಂಡು ಹೋಗಿ ತೋರಿಸುತ್ತಾನ, ಸಂತೋಷಪಡಿ. ಅದನ್ನು ನೋಡಿ. ಒಂದು ಗಾಡಿ ತೆಗೆದುಕೊಂಡಿದ್ದೇನೆ ಅನ್ನುತ್ತಾನ, ಸಂತೋಷಪಡಿ. ಕೂಡಲೇ ಇವನೆಲ್ಲ ಗಾಡಿ ತೆಗೆದುಕೊಂಡಲ್ಲ, ಎಷ್ಟು ದೊಡ್ಡ ಗಾಡಿ, ಹಣ ಜಾಸ್ತಿ ಇರಬೇಕೇನೋ. ಇವರು ಕೇಳುತ್ತಾರೆ, ಅವನು ಯಾಕೆ ಕರೆದ? ನೀನು ಆಶೀರ್ವದಿಸುತ್ತೀಯ ಎಂಬುದಾಗಿ ಕರೆದ. ಅನೇಕ ಸಮಯದಲ್ಲಿ ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ಇದೆ. ಕೆಲವರನ್ನು ನೋಡುವುದಾದರೆ ಯಾವುದನ್ನೇ ಆದರೂ ಕೂಡ ಸ್ಟೇಟಸ್ ಅಲ್ಲಿ ಹಾಕುತ್ತಾರೆ, ನಾನು ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಎಂಬುದಾಗಿ. ಯಾಕೆ ಹಾಗೆ ಮಾಡುತ್ತೀರಾ? ಅನೇಕರ ಹೊಟ್ಟೆ ಕಿಚ್ಚಿಗೆ ಇದು ಕಾರಣವಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಸ್ತೋತ್ರ ಮಾಡಿ ಅಷ್ಟೇನೆ. ಅದನ್ನು ತಿಳಿಯಪಡಿಸಬೇಕಾದ ದಿನದಲ್ಲಿ ದೇವರೇ ತಿಳಿಯಪಡಿಸುತ್ತಾರೆ. ಆಗ ಗೊತ್ತಾಗುತ್ತದೆ. ಆನಂತರವಾಗಿ ಯಾರು ಏನು ಮಾಡುವುದಕ್ಕೆ ಆಗಲ್ಲ, ದೇವರೇ ಘನಪಡಿಸುತ್ತಾರೆ. ಅದೇ ರೀತಿಯಾಗಿ ವಿಶ್ವಾಸಿಗಳಿಗೆ ಹೇಳುತ್ತೇನೆ, ಹೊಟ್ಟೆ ಕಿಚ್ಚು ಎನ್ನುವಂತಹ ಗುಣ ನಿಮಗೆ ಒಳ್ಳೆಯದಲ್ಲ. ಏನಾದರೂ ಒಂದು ಯಾವುದಾದರೂ ಆಗಿರಲಿ, ಅದರಲ್ಲಿ ಸಹ ಸಹೋದರಿ ಸಹೋದರರನ್ನು ಸಹ ವಿಶ್ವಾಸಿಯನ್ನು ದೇವರು ಆಶೀರ್ವದಿಸಿದ್ದಾರಾ? ಸಂತೋಷ ಪಡಿ. ದೇವರು ನನ್ನ ಜೊತೆಯಲ್ಲಿರುವಂತಹ ಸಹೋದರನ್ನು ಏನ್ ಮಾಡಿದ್ದಾರೆ? ಹೃದಯದಿಂದ ಅವರನ್ನು ಆಶೀರ್ವದಿಸಿರಿ. ಅದು ನಿಮ್ಮ ಆಶೀರ್ವಾದಕ್ಕೂ ಮಾರ್ಗವಾಗಿರುತ್ತದೆ. ಅದನ್ನು ಕೂಡ ದೇವರು ನೋಡುತ್ತಾರೆ. ನೀವು ಎಷ್ಟರ ಮಟ್ಟಿಗೆ ಅವರನ್ನು ಆಶೀರ್ವದಿಸುತ್ತೀರೋ ಎಂಬುದಾಗಿ ದೇವರು ನೋಡುತ್ತಿರುತ್ತಾರೆ. ಹೃದಯವನ್ನೇ ದೇವರು ನೋಡುತ್ತಾರೆ. ದೇವರು ಮುಖವನ್ನು ನೋಡುವುದಿಲ್ಲ. ಕೆಲವರ ಮುಖದಲ್ಲಿ ಏನು ಕೂಡ ಕಾಣುವುದಿಲ್ಲ. ಒಳಗೆ ಹಾಗೆ ಹೊಟ್ಟೆ ಕಿಚ್ಚು ಪಡುತ್ತಲೇ ಇರುತ್ತಾರೆ. ನನ್ನ ಪ್ರಕಾರವಾಗಿ ಏನನ್ನು ಕೂಡ ಕೇಳಬೇಕೆನ್ನುವಂತ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಏನೆಂಬುದಾಗಿ ಪರಲೋಕದಲ್ಲಿರುವ ತಂದೆಯು ಮುಂಚಿತವಾಗಿ ಅವರು ಅರಿತಿದ್ದಾರೆ. ತಕ್ಕ ಸಮಯದಲ್ಲಿ ಕೊಡುವಂತಹ ದೇವರು. ಅದೇ ಸಮಯದಲ್ಲಿ ನಿಮ್ಮ ಸಹ ಸಹೋದರನು ಅಥವಾ ಬೇರೆ ಯಾರೊಬ್ಬರು ಮೇಲಕ್ಕೆ ಬರುವಾಗ ಕೂಡಲೇ ಅವರನ್ನು ನೋಡಿ ಏನ್ ಮಾಡಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ನೋಡಿ ಟೆನ್ಷನ್ ಆಗಬೇಡಿ. ಕೂಡಲೇ ಏನಪ್ಪ ಮೇಲ್ ಬಂದ? ಇದು ಎಲ್ಲಿ ಆರಂಭವಾಗುತ್ತದೆ ಅಂದ್ರೆ ಸ್ಕೂಲಲ್ಲಿ ಆರಂಭವಾಗುತ್ತದೆ. ನಾವು ಚೆನ್ನಾಗಿ ಬರೆದಿರುತ್ತೇವೆ, ಪಕ್ಕದಲ್ಲಿರುವಂತವನು ಸುಮಾರಾಗಿ ಬರೆದಿರುತ್ತಾರೆ, ಆದ್ರೆ ನಮಗಿಂತ ಅವರಿಗೆ ಮಾರ್ಕ್ಸ್ ಜಾಸ್ತಿ ಬರುತ್ತದೆ. ನೋಡಿದ್ದೀರಾ? ಕೂಡಲೇ ಅವನು ಬಹಳ ಟೆನ್ಷನ್ ಆಗುತ್ತಾನೆ, ಕೋಪ ಬರುತ್ತದೆ. ಹಾಗೆ ಅದು ಆರಂಭವಾಗಿ ಸ್ವಲ್ಪವಾಗಿ ಬಂದು ಎಲ್ಲಿ ಮದುವೆಯ ಮನೆಯಲ್ಲಿ ಹೋಗಿ, ಗಂಡನ ಮನೆಯಲ್ಲಿ ಹೋಗಿ ಯಾರಾದ್ರೂ ಪಕ್ಕದ ಮನೆಯವರು ಗಾಡಿ ತೆಗೆದುಕೊಂಡ್ರೆ ಗಂಡನಿಗೆ, ನಿಮಗೇನಾಯ್ತು ತೆಗೆದುಕೊಳ್ಳೋದಕ್ಕೆ? ನಿಮಗಿಂತ ಚಿಕ್ಕ ಕೆಲಸದಲ್ಲಿದ್ದಾರೆ, ಅವರು ಗಾಡಿ ತೆಗೆದುಕೊಂಡು ಮೇಲೆ ಬಂದಿದ್ದಾರೆ, ನೀವು ಇನ್ನು ಹೀಗೆ ಇದ್ದೀರಲ್ಲ. ಅವನು ಸಾಲ ತೆಗೆದುಕೊಂಡು EMI ಕಟ್ಟುತ್ತಾ ಇರುತ್ತಾನೆ, ನಾವು ನೆಮ್ಮದಿಯಾಗಿ ಸೈಕಲ್ ಓಡಿಸುತ್ತಾ ಇದ್ದೇವೆ. ಇದರಲ್ಲಿ ಯಾವುದು ಒಳ್ಳೆಯದು? ನಮ್ಮ ದೇವರಾಗಿರುವ ಕರ್ತನು ನಮ್ಮ ಹೃದಯವನ್ನು ನೋಡುವಂತವನಾಗಿದ್ದಾನೆ. ಇತರರನ್ನು ನೋಡಿ ಏನಾಗಬೇಡಿ, ಅವನು ಹಾಗಾಗಿದ್ದಾನೆ, ಹೀಗೆ ಬೆಳೆದಿದ್ದಾನೆ, ಅವನು ಸ್ವಲ್ಪ ಟೈಮಲ್ಲಿ ಇಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ, ನಾವು ಇನ್ನು ಹೀಗೆ ಇದ್ದೇವಲ್ಲ. ಅದು ತೆಂಗಿನ ಮರ, ಅದು ಹಾಗೆ ಮೇಲೆ ಬೆಳೆಯುತ್ತದೆ. ನಾವು ಮಾವಿನ ಮರ, ಅಗಲವಾಗಿ ಬೆಳೆಯುತ್ತೇವೆ. ಅದು ಬೆಳೆಯುವುದನ್ನು ನೋಡಿ ನೀವೇನಾಗಬಾರ್ದು, ಟೆನ್ಷನ್ ಆಗಬಾರದು. ಒಂದೊಂದು ಮರಕ್ಕೂ ಕೂಡ ಒಂದು ಅಗಲ ಇಟ್ಟಿರುತ್ತಾರೆ, ಎತ್ತರ ಇಟ್ಟಿರುತ್ತಾರೆ. ಮಾವಿನ ಮರ, ತೆಂಗಿನ ಮರ ನೋಡಿ ಏನಾಗಬಾರದು, ಹೊಟ್ಟೆ ಕಿಚ್ಚು ಪಡಬಾರದು. ನೀನ್ ಮಾತ್ರ ಇಷ್ಟು ಎತ್ತರವಾಗಿ ಬೆಳೆದಿದೆಯಲ್ಲ. ಆ ರೀತಿಯಾಗಿ ಮಾವಿನ ಮರಕ್ಕೆ ತೆಂಗಿನ ಮರ ಹೇಳುತ್ತದೆ, ನಿನಗೇನ್ ಚಿಂತೆ? ನನ್ನ ಮೇಲೆ ಹತ್ತಿ ಕಿತ್ತುಕೊಳ್ಳುವಷ್ಟರಲ್ಲಿ ಎಷ್ಟು ಜನ ಚುಚ್ಚಿ ಹತ್ತುದ್ರು ಗೊತ್ತಾ? ನಿನ್ನನ್ನು ಯಾರಾದ್ರೂ ಆ ರೀತಿ ಚುಚ್ಚುತ್ತಾರಾ? ನಿಂತ ಸ್ಥಳದಲ್ಲಿಯೇ ಕಿತ್ತುಕೊಂಡು ಹೋಗುತ್ತಾರೆ ಅಲ್ವಾ? ನನ್ನನ್ನು ನೋಡು, ಹಾಗೆ ಮೇಲೆ ಹತ್ತಿ ಬಂದು ಆಕ್ರೋಶದಿಂದ ಕೊಚ್ಚಿ ಹಾಕುತ್ತಾನೆ. ಯಾಕೆ ಅಂದ್ರೆ ಅವನು ಹತ್ತಿ ಬಂದಂತಹ ಕೋಪ. ಅವನು ಕತ್ತರಿಸುತ್ತಾನೆ. ನೀನು ಚೆನ್ನಾಗಿ ಕೆಳಗೆನೆ ಇದ್ದೀಯಾ, ಹಾಗೆ ಕೈಯಿಂದಲೇ ಕಿತ್ತುಕೊಂಡು ಹೋಗಬಹುದು. ಒಂದೊಂದಕ್ಕೂ ಕೂಡ ಅಡ್ವಾಂಟೇಜ್ ಇರುತ್ತದೆ, ಒಂದೊಂದಕ್ಕೂ ಕೂಡ ಡಿಸ್ಅಡ್ವಾಂಟೇಜ್ ಇರುತ್ತದೆ. ಒಬ್ಬರು ತೆಂಗಿನ ಮರ ಅಂದ್ರೆ ಇನ್ನೊಬ್ಬರು ಮಾವಿನ ಮರ, ಅದನ್ನು ಹಾಗೆ ಬಿಡಿ. ಅವರು ಮೇಲೆ ಎತ್ತರವಾಗಿ ಬೆಳೆದುಕೊಂಡು ಹೋಗುತ್ತಾರೆ. ನಾನು ಮಾವಿನ ಮರ ಅಗಲವಾಗಿ ಇಟ್ಟಿದ್ದಾರೆ, ಕರ್ತನಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಹೇಳಿ ಹೋಗುತ್ತಲೇ ಇರಬೇಕು. ಗಮನಿಸಿರಿ, ದೇವರು ಯಾರಿಗೆ ಏನು ಆಶೀರ್ವದಿಸುತ್ತಾರೋ ಅದು ಅವರಿಗೆ ಕರ್ಲಿ ಏರ್ಸ್ ಕೊಟ್ರೆ ಅವರಿಗೆ ಕರ್ಲಿ ಏರ್ಸ್, ಇವನಿಗೆ ಸಾಫ್ಟ್ ಆದ ಕೂದಲು ಕೊಟ್ರೆ ಸಾಫ್ಟ್ ಆದ ಕೂದಲು. ಅವನು ಬೆಳ್ಳಗಿದ್ದರೆ ಬೆಳ್ಳಗೆ, ಇನ್ನೊಬ್ಬ ಕಪ್ಪುಗಿದ್ದರೆ ಕಪ್ಪು. ಇರ್ಲಿ ಬಿಡಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಅದು ನಿಮ್ಮನ್ನು ಮಾರ್ಗ ಮಧ್ಯದಲ್ಲೇ ಸಾಯಿಸುತ್ತದೆ. ಹೊಟ್ಟೆ ಕಿಚ್ಚು ಪಟ್ಟದರ ಪರಿಣಾಮ ಏನು ಗೊತ್ತಾ? ಅದರ ಪರಿಣಾಮ ಏನು ಗೊತ್ತಾ? ಓದಿರಿ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 4ರಿಂದ 6ನೇ ವಾಕ್ಯದ ತನಕ ಓದಿರಿ. ಅವನಿಗೆ ತನ್ನ ದಾಸಿಯಾದ ಬಿಲ್ಹಳನ್ನು ಹೆಂಡತಿಯಾಗುವುದಕ್ಕೆ ಒಪ್ಪಿಸಿದಳು. ಅವನು ಅವಳನ್ನು ಕೂಡಲು ಬಿಲ್ಹಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆರಲು ರಾಹೇಲಳು, ದೇವರು ನನ್ನ ಕಡೆಗೆ ನ್ಯಾಯ ತೀರಿಸಿದ್ದಾನೆ, ಆತನು ನನ್ನ ಮೊರೆಯನ್ನು ಕೇಳಿ ನನಗೆ ಮಗುವನ್ನು ಅನುಗ್ರಹಿಸಿದ್ದಾನೆ ಎಂದು ಹೇಳಿ ಅದಕ್ಕೆ ದಾನ್ ಎಂದು ಹೆಸರಿಟ್ಟಳು. ಯಾರು ಆಕೆಗೆ ಹುಟ್ಟಿದ್ದು? ಅವಸರಪಟ್ಟು ಹೊಟ್ಟೆ ಕಿಚ್ಚುಪಟ್ಟು ಕರ್ತನು ಕೊಡದೇ ಇರುವಂತಹ ಮಗುವನ್ನು ರಾಹೇಲಳು ಹುಡುಕಿದ್ದರ ಪರಿಣಾಮ ಹುಟ್ಟಿದ್ದು ಯಾರು? ದಾನ್ ಯಾರು ಗೊತ್ತಾ? ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯ 17ನೇ ವಾಕ್ಯ. ದಾನನು ದಾರಿಯಲ್ಲಿರುವ ಹಾವಿನಂತೆಯೂ ಮಾರ್ಗದಲ್ಲಿ ಕುದುರೆ ಹಿಮ್ಮಡಿಯನ್ನು ಕಚ್ಚಿ ಸವಾರನನ್ನು ಕೆಡಹುವ ವಿಷಸರ್ಪದಂತೆಯೂ ಆಗಿರುವನು. ಇವನು ಯಾರು ಗೊತ್ತಾ? ಯಾವುದರ ಕುರಿತಾದ ಪ್ರವಾದನೆ ಗೊತ್ತಾ? ಕಡೆಯ ಕಾಲದ ಪ್ರವಾದನೆ. ಆದಿಕಾಂಡ ಪುಸ್ತಕ 49:1 ಓದಿರಿ. ಯಾಕೋಬನು ತನ್ನ ಮಕ್ಕಳನ್ನು ಕರೆಸಿ, ನೀವೆಲ್ಲರೂ ಕೂಡಿ ಬನ್ನಿರಿ, ಮುಂದಿನ ಕಾಲದಲ್ಲಿ ನಿಮಗೆ ಸಂಭವಿಸುವುದನ್ನು ತಿಳಿಸುತ್ತೇನೆ. ಇದು ಕಡೆಯ ಕಾಲದ ಕುರಿತಾದಂತಹ ಪ್ರವಾದನೆ. ಅದರಲ್ಲಿ ದಾನ್ ಕುಲವು ಕಡೆಯ ಕಾಲದಲ್ಲಿ ಏನಾಗಿ ಮಾರ್ಪಡುತ್ತದೆ?
ದಾರಿಯಲ್ಲಿರುವಂತಹ ಹಾವಿನ ಹಾಗೆ ಮಾರ್ಪಡುತ್ತಾನೆ. ಇದು ಯಾರು ಗೊತ್ತಾ? ಅಂತ್ಯಕ್ರಿಸ್ತನ ಕುರಿತಾದಂತಹ ಮಾತು. ಕುದುರೆಯಲ್ಲಿರುವಂತವರು ಯಾರೆಂದರೆ ಪ್ರಕಟಣೆ 19ನೇ ಅಧ್ಯಾಯದಲ್ಲಿ ಯೇಸು ಕುದುರೆಯನ್ನು ಏರಿ ಬರುತ್ತಾರೆ. ಅವರನ್ನು ಕೆಡವುವ ಹಾಗೆ ಇಮ್ಮಡಿಯನ್ನು ಕಚ್ಚುತ್ತಾನೆ ಎಂಬುದಾಗಿ ಇದೆ. ಹಾಗಾದರೆ ಅಂತ್ಯಕ್ರಿಸ್ತನ ಕುಲವು ಯೇಸು ಕ್ರಿಸ್ತನಿಗೆ ಎದುರಾಗಿದೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಅವಸರಪಟ್ಟು ನೀವು ಹುಡುಕುವಂತ ಯಾವುದೇ ಒಂದು ಕಾರ್ಯವೂ ಕೂಡ ದಾನ್ ಕುಲವನ್ನು ಒಳಗೆ ತರುವಂತದ್ದಾಗಿದೆ. ಬಹಳ ಕೇರ್ಫುಲ್ ಆಗಿರಬೇಕು. ದೇವರು ನಿಮಗೆ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾರಾ? ಅದು ಬರುತ್ತದೆ. ಹೇಗ್ರಿ ಬರುತ್ತದಾ? ಬಹಳ ದಿನವಾಯ್ತಲ್ಲ ಎಂಬುದಾಗಿ ಕೇಳುವುದಾದರೆ ಓದಿರಿ ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 22ನೇ ವಾಕ್ಯವನ್ನು. ಆಮೇಲೆ ದೇವರು ರಾಹೇಲಳನ್ನು ನೆನೆಸಿಕೊಂಡು ಆಕೆಯ ಮೊರೆಯನ್ನು ಕೇಳಿ ಆಕೆಗೆ ಮಕ್ಕಳಾಗುವಂತೆ ಮಾಡಿದನು. ಹಾಗಾದ್ರೆ ರಾಹೇಲಳಿಗೆಂಬುದಾಗಿ ಒಂದು ಕಾಲ ಇದೆ. ಕರ್ತನು ಏನು ಮಾಡಿದ್ದಾರೆ? ರಾಹೇಲಳಿಗೆಂಬುದಾಗಿ ಕಾಲವನ್ನು ಇಟ್ಟಿದ್ದಾರೆ. ಆ ಕಾಲದ ತನಕ ನೀವು ಏನಾಗಿರಬೇಕು? ತಾಳ್ಮೆಯಿಂದ ಕಾದಿರಬೇಕು. ಈ ಅವಸರಪಟ್ಟು ಅಡ್ಡದಾರಿ ನೀಡುವಂತ ಕೆಲಸ ಇದೆಯಲ್ಲ, ಅದು ದಾನ್ ಕುಲವನ್ನು ಒಳಗೆ ತರುವಂತದ್ದಾಗಿದೆ. ಬಹಳ ಕೇರ್ಫುಲ್ ಆಗಿರ್ರಿ. ಮಕ್ಕಳು ದೇವರಿಂದ ಬರುವಂತಹ ಸ್ವಾಸ್ಥ್ಯ. ದೇವರು ಕೊಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ದೇವರು ಇಂದು ಕೂಡ ಸಜೀವವುಳ್ಳವರಾಗಿಯೇ ಇದ್ದಾರೆ. ಇವತ್ತು ಜೀವಂತವಾಗಿಯೇ ಇದ್ದಾರೆ. ದೇವರು ಜೀವನುಂಟು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ನಮ್ಮ ದೇವರ ಹತ್ರ ಖರ್ಚು ಇಲ್ಲ, ನೋವು ಇಲ್ಲ. ಕಾದಿರುವಂಥದ್ದು ಮಾತ್ರವೇ ವೇಟಿಂಗ್ ಪೀರಿಯಡ್. ಆದರೆ ನೀವು ಅರ್ಜೆಂಟ್ ಆಗಿ ಮಾಡುತ್ತೀರಾ ರಾಹೇಲಳ ಹಾಗೆ. ಆಗ ನೇರವಾಗಿ ಆ ದಾಸಿ ಹತ್ರ ಈ ಕಾರ್ಯವು ಬರುತ್ತದೆ. ಯಾರು ಹುಟ್ಟುತ್ತಾರೆ ಗೊತ್ತಾ? ದಾನ್ ಕುಲದವರು ಹುಟ್ಟುತ್ತಾರೆ. ಕರ್ತನು ನಿಮಗೆಂದು ಸಮಯ ಇಟ್ಟಿರುವ ತನಕ ಕಾದಿರ್ರಿ. ಅದು ವ್ಯಾಪಾರವಾಗಿರಬಹುದು, ಕುಟುಂಬವಾಗಿರಬಹುದು, ಕೆಲಸವಾಗಿರಬಹುದು, ಅದು ಮಗುವಾಗಿರಬಹುದು ಅಥವಾ ಏನೇ ಆಗಿರಬಹುದು. ಕರ್ತನು ಕೊಡುವ ತನಕ ವೆಯ್ಟ್ ಮಾಡಬೇಕು. ಕರ್ತನು ಕೊಡುವ ತನಕ ವೆಯ್ಟ್ ಮಾಡಿರೋದು ಎಷ್ಟೇ ದಿನವಾದರೂ ಪರವಾಗಿಲ್ಲ. ನಾನು ಒಂದು ವಿಷಯವನ್ನು ನಿಮಗೆ ನನ್ನ ಲೈಫಿನಿಂದ ಹೇಳುತ್ತೇನೆ. ಕಾಯುವಂಥದರಲ್ಲಿ ಒಂದು ಒಳಿತಿದೆ. ಕಾದಿರುವಿಕೆಯಲ್ಲಿ ಒಂದು ಒಳಿತಿದೆ. ಅದೇನದು? ನಾವು ಎದುರು ನೋಡುವಂತಹ ಸಮಯದಲ್ಲಿ ಅದು ಸಿಕ್ಕುವುದಿಲ್ಲ ಬಿಟ್ಟರೆ, ಆದರೆ ದೇವರು ನೇಮಿಸಿರುವಂತಹ ಸಮಯದಲ್ಲಿ ಅದು ಖಂಡಿತವಾಗಿಯೂ ಸಿಗುತ್ತದೆ. ಅದು ಬರುತ್ತದೆ. ಆದರೆ ಕಾಯುವುದರ ಕುರಿತಾಗಿ ದೇವರು ನಮ್ಮಿಂದ ಕೇಳುತ್ತಾ ಇರುವಂಥದ್ದು. ಅದರಲ್ಲಿ ಏನು ಕಷ್ಟ? ಕಾಯುವಂಥದ್ರಲ್ಲಿ ಏನು ಕಷ್ಟ? ಏನು ಎಲ್ಲರೂ ಕೂಡ ಮುಂದೆ ಬರುತ್ತಾ ಇದ್ದಾರೆ, ಬೆಳೆಯುತ್ತಾ ಇದ್ದಾರೆ, ಆ ರೀತಿ ತಾನೇ ಇರುತ್ತದೆ. ನಾವು ದೇವರು ಹೇಳಿ ಕಾಯುತ್ತಾ ಇದ್ದೇವೆ ಅಷ್ಟೇ ತಾನೆ. ನಾವು ಕಾದಿರುವಾಗ ತಕ್ಕ ಸಮಯದಲ್ಲಿ ದೇವರು ಅದನ್ನು ಮಾಡುವುದಕ್ಕೆ ಶಕ್ತರಾಗಿ ಇದ್ದಾರೆ. ಹಾಲೆಲೂಯಾ. ಆದ್ದರಿಂದ ನೀವು ಬಹಳ ಅವಸರಪಟ್ಟು ಕೆಲವರನ್ನು ನೋಡಿರಿ. ದೇವರು ನಿಮಗೆ ಒಂದು ಒಳ್ಳೆಯ ಕೆಲಸ ಕೊಡುತ್ತಾರೆ ಅಂದರೆ ಅವರು ಕೆಲಸವನ್ನು ಇಟ್ಟಿರುತ್ತಾರೆ. ಅದು ಬರುವ ತನಕ ಸುಮ್ಮನೆ ಇರುವುದಕ್ಕಾಗಿ ಹೇಳುತ್ತಾರೆ. ಸುಮ್ಮನೆ ಇರುವುದಕ್ಕೆ ತಾನೇ ಹೇಳಿದೆ. ಇವನಿಂದ ಸುಮ್ಮನೆ ಇರುವುದಕ್ಕೆ ಏನಾಗಲ್ಲ, ಇರುವುದಕ್ಕೆ ಆಗಲ್ಲ. ಕೂಡಲೇ ಇವರು ಏಜೆಂಟ್ ಅನ್ನು ನೋಡುವುದು. ಅವರು 10 ಲಕ್ಷ ಅನ್ನುತ್ತಾರೆ. ಕೂಡಲೇ ಪ್ರಾರ್ಥನೆ ಮಾಡಿ ಕೊಡುವಂಥದ್ದು, ಅದೇ ಬಹಳ ಮುಖ್ಯ. ಏನ್ ಮಾಡಿ ಕೊಡುವುದು? ಪ್ರಾರ್ಥನೆ ಮಾಡಿ ಕೊಡುವುದು. ಏಜೆಂಟು 10 ಲಕ್ಷ ತೆಗೆದುಕೊಂಡು ಎಸ್ಕೇಪ್ ಆಗುವುದು. ಆಮೇಲೆ ಪಾಸ್ಟರ್ ಹತ್ರ ಬಂದು ಹೇಳುವುದು, ಪಾಸ್ಟರ್ ದೇವರ ಚಿತ್ತವಾಗಿದ್ದು ಪ್ರಾರ್ಥನೆ ಮಾಡಿಯೇ ಕೊಟ್ವಿ. ದೇವರು ಹೇಳಿದ್ರೆ ನಿಮಗೆ ಏಜೆಂಟ್ ಹತ್ರ 10 ಲಕ್ಷ ಕೊಡು ಎಂಬುದಾಗಿ? ಕೊಡುವುದಕ್ಕೆ ಹೇಳಿಲ್ಲ ಅಲ್ವಾ? ದೇವರು ನಷ್ಟವನ್ನು ಉಂಟು ಮಾಡುವುದೇ ಇಲ್ಲ. ದೇವರು ಆ ರೀತಿಯಾಗಿ ಮಾಡುವವರೇ ಅಲ್ಲ. ತಕ್ಕ ಸಮಯ ಬರುತ್ತದೆ, ಕಾದಿರ್ರಿ. ತೆಗೆದುಕೊಂಡು ಬಂದು ಕೈಯಲ್ಲಿ ಕೊಡುವುದಕ್ಕೆ ದೇವರು ಶಕ್ತರಾಗಿ ಇದ್ದಾರೆ. ಸುಮ್ಮನೆ ಇರುವುದಕ್ಕೆ ಹೇಳಿದ್ದಾರೆ. ಅಲ್ಲಿಯ ತನಕ ಚೆನ್ನಾಗಿ ಪ್ರಾರ್ಥನೆ ಮಾಡಿರಿ, ಬೈಬಲ್ ಓದಿರಿ, ಸೇವೆ ಮಾಡಿ, ಏನಾದರೂ ಒಂದು ಮಾಡುತ್ತಲೇ ಇರ್ರಿ. ಎಷ್ಟು ದಿನ ನಾನು ಸುಮ್ಮನೆ ಇರುವುದು? ನೀವು ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಲೇ ಇರ್ರಿ. ಹೋಗಿ ದೇವರ ಚಿತ್ತ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ತಲೆ ಕೊಡಬೇಡಿ. ಅದನ್ನು ಮಾಡುತ್ತೇನೆ, ಇದನ್ನು ಮಾಡುತ್ತೇನೆ ಎಂಬುದಾಗಿ ಹೋಗಬೇಡಿ. ಲಕ್ಷಗಟ್ಟಲೆ ಖರ್ಚು ಮಾಡಬೇಡಿ. ನಮ್ಮ ದೇವರು ಆ ರೀತಿಯಾಗಿರುವಂತಹ ದೇವರಲ್ಲ. ನಮ್ಮ ದೇವರು ಯಾವುದನ್ನೇ ಆಗಲಿ ಸರಿಯಾದ ಸಮಯದಲ್ಲಿ ಸರಳವಾಗಿ ಮಾಡುವಂತಹ ದೇವರಾಗಿ ಇದ್ದಾರೆ. ಹಾಲೆಲೂಯಾ. ಏನೋ ಅವರು ಕಾದಿರುವುದಕ್ಕೆ ಹೇಳುತ್ತಾರೆ. ಅದು ಒಂದು 5 ವರ್ಷವಾಗಿರಬಹುದು, 2 ವರ್ಷವಾಗಿರಬಹುದು, 1 ವರ್ಷವಾಗಿರಬಹುದು. ಅವರ ದೃಷ್ಟಿಗೆ ಅದು 1 ತಾಸು 2 ತಾಸು ಆಗಿರುತ್ತದೆ. ಹಾಗಿರುವಾಗ ಯಾಕೆ ನೀವು ಅವಸರಪಟ್ಟು ಹಾಗೆ ವೇಗವಾಗಿ ಬಡಬಡ ಅಂತ ಕೆಲವರನ್ನೆಲ್ಲ ನೋಡುವುದಾದರೆ ಕೂಡಲೇಬೇಕು. ನನಗೆ ದೇವರು ಹೇಳಿಕೊಟ್ಟದ್ದು ಒಂದು, ವೇಗವಾಗಿ ಮಾಡಬೇಡ, ತಾಳ್ಮೆಯಿಂದ ಇರು. ಎಲ್ಲವನ್ನು ನಾನೇ ಮಾಡಿಕೊಡುತ್ತಾರೆ. ತಾಳ್ಮೆಯಿಂದಲೇ ಇದ್ದೇವೆ, ಏನು ಮಾಡುವುದಿಲ್ಲ. ಅಂದರೆ ಸೇವೆ ಮಾಡು, ಏನು ಮಾಡಬೇಡ ಅಂದ್ರೆ ಸೋಂಬೇರಿ ಆಗಿರಬೇಕೆಂಬುದಾಗಿ ಅಲ್ಲ. ದೇವರಿಗೆ ಅವರು ಇಷ್ಟವಿಲ್ಲ. ಸೋಂಬೇರಿ ಆಗಿರುವವರು ದೇವರಿಗೆ ಇಷ್ಟವಿಲ್ಲ. ಎದ್ದು ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು. ಕೆಲಸ ಇಲ್ಲದೆ ಇರುವಾಗ ಅವರಿಗಾಗಿ ಏನಾದ್ರೂ ಸೇವೆ ಮಾಡಬೇಕು. ಉಳಿದದ್ದನ್ನು ದೇವರು ನೋಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. 2ನೇದಾಗಿ ರಾಹೇಲಳು ಮಾರ್ಗ ಮಧ್ಯದಲ್ಲೇ ಮಡಿದು ಹೋಗುವುದಕ್ಕೆ ಕಾರಣ ಹೊಟ್ಟೆ ಕಿಚ್ಚು. 3ನೇದಾಗಿ ಆ ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಓದಿರಿ 30ನೇ ಅಧ್ಯಾಯ 14 ಹಾಗೂ 15ನೇ ವಾಕ್ಯ. ಗೋಧಿ ಸುಗ್ಗಿಯ ಕಾಲದಲ್ಲಿ ರೂಬೇನನು ಅಡವಿಗೆ ಹೋಗಿದ್ದಾಗ ಕಾಮಜನಕ ಫಲಗಳನ್ನು ಕಂಡು ತನ್ನ ತಾಯಿಯಾದ ಲೇಯಳಿಗೆ ತಂದು ಕೊಡಲು ರಾಹೇಲಳು ಆಕೆಗೆ, ನಿನ್ನ ಮಗನು ತಂದಿರುವ ಕಾಮಜನಕ ಫಲಗಳಲ್ಲಿ ಕೆಲವನ್ನು ನನಗೆ ಕೊಡಮ್ಮ ಎಂದು ಕೇಳಿಕೊಂಡಳು. ಅದಕ್ಕೆ ಲೇಯಳು, ನೀನು ನನ್ನ ಗಂಡನನ್ನು ಅಪಹರಿಸಿದ್ದು ಸಾಲದೋ? ನನ್ನ ಮಗನು ತಂದ ಕಾಮಜನಕ ಫಲಗಳನ್ನು ತೆಗೆದುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೀಯಾ ಎಂದು ಹೇಳಲು ರಾಹೇಲಳು, ಒಳ್ಳೆಯದು, ನೀನು ನಿನ್ನ ಮಗನ ಹಣ್ಣುಗಳನ್ನು ನನಗೆ ಕೊಟ್ಟರೆ ಗಂಡನು ಈ ಹೊತ್ತು ರಾತ್ರಿ ನಿನ್ನಲ್ಲೇ ಇರಲಿ ಅಂದಳು. ಇದು 3ನೇದಾಗಿ. ಕಾಮಜನಕ ಫಲ ಅಂದರೆ ಅದು ಬಹಳ ಪ್ರಾಮುಖ್ಯವಾದದ್ದು, ಪ್ರೀಶಿಯಸ್. ಮಗನು ತಂದ ಕಾಮಜನಕ ಫಲ. ಆದರೆ ಗಮನಿಸಿರಿ,
ಆ ಕಾಮಜನಕದ ಫಲಕ್ಕೋಸ್ಕರವಾಗಿ ತನ್ನ ಮದಲಿಂಗನನ್ನು ಬಿಟ್ಟುಕೊಡುವಂತಹ ಸಭೆ. ಲೋಕದಲ್ಲಿ ಒಂದು ಒಳ್ಳೆಯ ಘನತೆ ಇದೆ, ಆಶೀರ್ವಾದ ಇದೆ. ಈ ಆಶೀರ್ವಾದಕ್ಕಾಗಿ ಯಾರನ್ನು ಬಿಟ್ಟುಕೊಡುತ್ತಾ ಇದ್ದಾರೆ? ತನ್ನ ಮದಲಿಂಗನನ್ನು ಬಿಟ್ಟುಕೊಡುವಂತಹ ಸಭೆ. ಇಂದು ಸಭೆ ಆ ರೀತಿಯಾಗೇ ಇದೆ. ಯೇಸುವಿಗಾಗಿ ಎಲ್ಲವನ್ನೂ ಕೂಡ ಬಿಟ್ಟವರೇ ಒಂದು ಕಾಲದಲ್ಲಿ ಇದ್ದರು. ಕ್ರಿಸ್ತನಿಗಾಗಿ ಕಳೆದುಕೊಂಡವರು ಯಾರು ಕೂಡ ದರಿದ್ರರಾಗಿ ಇಲ್ಲ. ಕ್ರಿಸ್ತನಿಗೋಸ್ಕರವಾಗಿ ಕಳೆದುಕೊಂಡವರು ಇಡೀ ಸತ್ಯವೇದದಲ್ಲಿದ್ದಾರೆ. ಆದರೆ ಇಂದು ಲೋಕಕ್ಕಾಗಿ ಕ್ರಿಸ್ತನನ್ನು ಕಳೆದುಕೊಳ್ಳುವಂತಹ ಸಭೆಯೇ ಅಧಿಕ. ಕ್ರಿಸ್ತನ ವಾಕ್ಯವನ್ನು ಬಿಟ್ಟು ಹೊರಗೆ ಹೋಗುವಂಥದ್ದು, ಉಪದೇಶವನ್ನು ಬಿಟ್ಟು ಹೊರಗೆ ಹೋಗುವಂಥದ್ದು, ಸ್ವಲ್ಪ ಸ್ವಲ್ಪವಾಗಿ ಕ್ರಿಸ್ತನಿಗೆ ವಿರುದ್ಧವಾದಂತಹ ಕಾರ್ಯಗಳಲ್ಲಿ ಕೈ ಜೋಡಿಸುವಂಥದ್ದು. ಯಾತಕ್ಕಾಗಿ ಅಂದರೆ ಲೋಕದ ಆಶೀರ್ವಾದಕ್ಕಾಗಿ. ಇಂದು ಸಭೆಯಲ್ಲಿರುವಂತಹ ಉಪದೇಶವು, ಸಭೆಗಳಲ್ಲಿ ಇರುವಂತಹ ವಿಧಾನಗಳನ್ನು ನೀವು ಇಟ್ಟು ನೋಡುವುದಾದರೆ ಒಂದು 70-80% ಅವರು ಅಗೇನ್ಸ್ಟ್ ಬೈಬಲ್, ಸತ್ಯವೇದಕ್ಕೆ ವಿರುದ್ಧವಾಗಿರುವವರು. ಇಲ್ಲಿ ಇರುವಂಥ ರಿಚುವಲ್ಸ್ ಎಂದು ಹೇಳುತ್ತಾರೆ. ಇಲ್ಲಿರುವಂತಹ ಸಂಪ್ರದಾಯವು ಹೇಗೆ ನಮ್ಮನ್ನು ಮಾರ್ಪಡಿಸಿದೆ ಅಂದರೆ ಅದು ಬೈಬಲಲ್ಲಿ ಇರುವಂಥದ್ದಲ್ಲ. ಯಾತಕ್ಕಾಗಿ ಹೀಗೆ ನಡೆಯುತ್ತಾ ಇದೆ ಅಂದರೆ, ಉದಾಹರಣೆಗೆ ಇಂದು ನಡೆಯುತ್ತಾ ಇರುವಂತಹ ಆರಾಧನೆ ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಆರಾಧನೆ ಹೇಗೆ ಮಾರ್ಪಟ್ಟಿದೆ? ಆತ್ಮಿಕವಾಗಿ ಸತ್ಯವಾಗಿರಬೇಕಾದಂಥ ಆರಾಧನೆ ಓಕೆ, ಹಾಡುವಂಥದ್ದು ಕುಣಿದಾಟವಾಗಿ ಮಾರ್ಪಟ್ಟಿದೆ, ಲೌಕಿಕವಾಗಿ ಮಾರ್ಪಟ್ಟಿದೆ. ಇಂದು ಸಭೆಯ ಉಪದೇಶ, ನೀವು ಯಾವುದೇ ಒಂದು ಕನ್ವೆನ್ಷನ್ ಆಗಲಿ, ಯಾವುದೇ ಒಂದು ಹಾಡನ್ನಾದರೂ ತೆಗೆದುಕೊಳ್ಳಿ, ಅದು ಪರಸಂಬಂಧವಾಗಿಯೇ ಇರುತ್ತದೆ, ಪರಲೋಕಕ್ಕೆ ನಮ್ಮನ್ನು ಸಿದ್ಧ ಮಾಡುವಂಥದ್ದಾಗಿಯೇ ಇರುತ್ತದೆ. ಲೋಕದ ಘನತೆಗಳನ್ನು ಹೇಳುವಂಥ ಹಾಡುಗಳು ಇರುವುದೇ ಇಲ್ಲ. ಅದೇನೆಂದರೆ, ನಾನು ಹೇಳುತ್ತಾ ಇರುವಂಥದ್ದು ವೇದನಾಯಕ ಶಾಸ್ತ್ರಿಯವರ ಕಾಲದಿಂದ ನಾನು ಹೇಳುತ್ತಾ ಇದ್ದೇನೆ. ನಾನು ಕೇಳಿರುವಷ್ಟರ ಮಟ್ಟಿಗೆ, ನಾನು ಹಾಡುಗಳನ್ನು ಸಂದೇಶವನ್ನು ಕೇಳಿರುವಷ್ಟರ ಮಟ್ಟಿಗೆ ಅವರ ಕಾಲದಿಂದ ನಮಗೆ ಗೊತ್ತಿರುವಂತಹ ಸಾರಾ ನವರೋಜಿಯಮ್ಮ ಕಾಲದಲ್ಲಿ ಆಗಿರಬಹುದು, ಅಥವಾ ಈಗ ಇರುವಂತಹ ಫಾದರ್ ಬರ್ಕ್ಮನ್ಸ್ ಅವರ ಕಾಲವಾಗಿರಬಹುದು, ಅಥವಾ ನಮಗೆ ಹೇಳಿಕೊಟ್ಟಂತಹ ಪಾಸ್ಟರ್ ಚಾರ್ಲ್ಸ್ ಆರೋನ್ ಆಗಿರಬಹುದು, ಅಥವಾ ಇವರೆಲ್ಲರ ಕಾಲದಲ್ಲಿ ನೋಡಿರಿ, ಲೋಕದ ಆಶೀರ್ವಾದದ ಕುರಿತಾಗಿ ಮೆಸೇಜ್ ಇರುವುದಿಲ್ಲ. ನಿತ್ಯ ಜೀವ ಸ್ವತಂತ್ರಿಸಿಕೊಳ್ಳುವುದರ ಕುರಿತು, ಪರಲೋಕದ ಕುರಿತಾಗಿ, ಅವರು ಪರಲೋಕಕ್ಕೆ ನಾವು ಹೋಗಬೇಕು ಅಂದರೆ ಇಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದಾಗಿ ಇದರ ಕುರಿತಾಗಿ ಇರುತ್ತದೆ. ಇವತ್ತು ಲೋಕದ ಆಶೀರ್ವಾದದ ಕುರಿತಾಗಿ ಫೋಕಸ್ ಮಾಡಿ ಕ್ರಿಸ್ತನ ಉಪದೇಶವನ್ನು ಹಿಂದೆ ಹಾಕುವಂತಹ ಜನರು, ಇವರೆಲ್ಲರೂ ಯಾರಂದರೆ ಕಾಮಜನಕದ ಫಲಕ್ಕಾಗಿ ಮದಲಿಂಗನನ್ನು ಬಿಟ್ಟುಕೊಡುವಂಥವರು. ಇವತ್ತು ಆ ರೀತಿಯಾಗೇ ಇದೆ. ಈ ಕಡೆಯ ಕಾಲದಲ್ಲಿ ತಮಗೆ ಆಸೆಗೂ ಹಾಗೂ ಇಚ್ಛೆಗೆ ತಕ್ಕಂತಹ ಬೋಧಕರನ್ನು ಆರಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳಿರುವ ಪ್ರಕಾರ ಇವತ್ತು ಆ ರೀತಿಯಾಗೇ ಇದೆ ಸಭೆ. ನಿಮಗೆ ಹೇಳುತ್ತೇನೆ, ಕ್ರಿಸ್ತನಿಗೋಸ್ಕರವಾಗಿ ಏನನ್ನು ಬೇಕಾದರೂ ಕಳೆದುಕೊಳ್ಳೋಣ, ಆದರೆ ಯಾವುದಕ್ಕಾಗಿಯೂ ಕೂಡ ಕ್ರಿಸ್ತನನ್ನು ನಾವು ಕಳೆದುಕೊಳ್ಳಲೇಬಾರದು. ಅಷ್ಟೇನೆ. ನಮ್ಮ ಕಾಲದಲ್ಲಿ, ನಾನು ವಿಶ್ವಾಸಿಯಾಗಿ ಹೋಗುತ್ತಾ ಇದ್ದಂತಹ ಕಾಲದಲ್ಲಿ 30 ವರ್ಷಗಳ ಹಿಂದೆ ಹೋಗುವಾಗ ನಾವು ಅಂಗಡಿಯನ್ನು ಇಟ್ಟಿದ್ವಿ. ಅಂಗಡಿ ಇಟ್ಟಿದ್ದಂತಹ ಕಾಲದಲ್ಲಿ ನಮಗೆ ಭಾನುವಾರ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಆಗುತ್ತದೆ. ಒಂದು ದಿನ ದೇವರಾತ್ಮನು ಸಭೆಯಲ್ಲಿ ಮಾತನಾಡುವಾಗ ಸಾಯಂಕಾಲ ಹೋಗುತ್ತಾ ಇದ್ದೆ, ಬೆಳಗ್ಗೆ ಹೋಗುತ್ತಿರಲಿಲ್ಲ. ಬಿಸ್ನೆಸ್ ಎಲ್ಲ ಮುಗಿಸಿ ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಸಾಯಂಕಾಲ ಹೋಗುತ್ತಿದ್ದೆ. ಆಗ ದೇವರಾತ್ಮನು ನನಗೆ ತಿಳಿಸಿದರು, ನೀನು ಆರಾಧನೆಗೆ ಬರದೆ ಆ ದಿನದಲ್ಲಿ ವ್ಯಾಪಾರ ಮಾಡುವಂಥದ್ದು ಸರಿಯಿಲ್ಲ ಎಂಬುದಾಗಿ. ಆಗ ನಾನು ಮನೆಗೆ ಬೆಳಗ್ಗೆನೆ ಸಭೆಗೆ ಹೋಗುತ್ತೇನೆ ಎಂಬುದಾಗಿ ನಾನು ಹೇಳಿದೆ. ಆಗ ಎಲ್ಲರೂ ಹೇಳಿದರು, ಹುಚ್ಚನ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಇದೆಯಾ ನೀನು? ಈ ರೀತಿ ಸಭೆಗೆ ನೀನು ಬಿಟ್ಟು ಹೋಗುವುದಾದರೆ ವ್ಯಾಪಾರವು ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಡಲ್ ಆಗಿ ಆಮೇಲೆ ನಷ್ಟವಾಗುತ್ತದೆ, ನಿನ್ನನ್ನು ಏಮಾರಿಸುತ್ತಾರೆ ಎಂಬುದಾಗಿ. ಆದರೆ ದೇವರಾತ್ಮನು ಸ್ಟ್ರಾಂಗ್ ಆಗಿ ಡಿಸಿಷನ್ ತೆಗೆದುಕೊಳ್ಳುವಂತೆ ಸಹಾಯ ಮಾಡಿದರು. ಇಲ್ಲ, ನಾನು ಸಭೆಗೆ ಹೋಗುತ್ತೇನೆ ಎಂದು ಹೇಳಿ ಬೆಳಗ್ಗೆನೆ ಚರ್ಚ್ಗೆ ಹೋಗುತ್ತಾ ಇದ್ದೆ. ನಮಗೆ 8:30ಗೆ ಆರಾಧನೆ ಇತ್ತು, 8:30ಯಿಂದ 11:00ವರೆಗೆ ಮುಗಿಯುತ್ತಾ ಇತ್ತು. ವ್ಯಾಪಾರವು ಕೂಡ 8:30ಯಿಂದ 11:00ವರೆಯಲ್ಲೇ ಚೆನ್ನಾಗಿ ವ್ಯಾಪಾರ ಆಗುತ್ತಿತ್ತು. ಕರೆಕ್ಟಾಗಿ ಹೋಗುತ್ತಾ ಇದ್ದೆ ಆರಾಧನೆಗೆ. ಆಮೇಲೆ ಸ್ವಲ್ಪ ದಿನ ಹಾಗೆ ಎಲ್ಲರೂ ಕೂಡ ಬೈಯುತ್ತಾ ಇದ್ದರು. ಬಿಸ್ನೆಸ್ ಕೂಡ ಸ್ವಲ್ಪ ಡಲ್ ಆದಾಗೆ ಇತ್ತು. ನೀನು ಇದ್ದಿದ್ದರೆ ಆಗ ಮಾಡಬಹುದಾಗಿತ್ತು, ನೀನು ಇಲ್ಲದೆ ಇರುವುದರಿಂದಲೇ ಈ ರೀತಿ ನಷ್ಟವಾಯಿತು ಎಂಬುದಾಗಿ ಆ ರೀತಿ ಬೈದರು. ಆದರೂ ಕೂಡ ಆ ಡಿಸಿಷನ್ ಅನ್ನು ಬದಲಾಯಿಸದಂತೆ ದೇವರಾತ್ಮನು ಕಾಪಾಡಿದರು. ನಾನು ಹೇಳುತ್ತೇನೆ, ಆ ಸ್ವಲ್ಪ ದಿನ ಅದು ಚಿಕ್ಕ ಪ್ರತಿಷ್ಠೆ ಎಂಬುದಾಗಿ ತೆಗೆದುಕೊಳ್ಳಿ, ಆದರೆ ನಂತರ ದೇವರು ವ್ಯಾಪಾರವನ್ನು ಕೂಡ ಆಶೀರ್ವಾದ ಮಾಡಿದರು. ದೇವರು ನನ್ನನ್ನು ಕೂಡ ಆಶೀರ್ವದಿಸಿದರು. ನಾನು ಒಂದು ದಿನವೂ ಕೂಡ ಭಾನುವಾರ ಆರಾಧನೆಗೆ ನಾನು ಹೋದದರ ನಿಮಿತ್ತವಾಗಿ ನನ್ನ ವ್ಯಾಪಾರ ಹಾಳಾಯಿತು ಎಂಬುದಾಗಿ ನಾನು ಹೇಳುವುದೇ ಇಲ್ಲ. ಅದು ಒಳ್ಳೆಯ ರೀತಿಯಾಗಿಯೇ ನಡೆಯಿತು. ಕರ್ತನು ಬಹಳಷ್ಟು ಆಶೀರ್ವಾದ ಮಾಡಿದರು. ಈಗಲೂ ಹೇಳುತ್ತೇನೆ, ಕ್ರಿಸ್ತನ ಅಥವಾ ಬೇರೆ ಯಾವುದಾದರೂ ಎಂಬುದಾಗಿ ಡಿಸಿಷನ್ ಬರುವಾಗ ಕ್ರಿಸ್ತನೇ ಎಂಬುದಾಗಿ ತೀರ್ಮಾನಿಸಬೇಕು, ಬೇರೆ ಯಾವುದೂ ಅಲ್ಲ. ಆರಂಭದಿಂದ ಇರುತ್ತದೆ. ದೇವರು ಕೇಳುತ್ತಾರೆ, ಜೀವವೃಕ್ಷವ ಒಳ್ಳೆದರ ಕೆಟ್ಟದರ ಅರಿವು ಹುಟ್ಟಿಸುವಂತ ಮರವ. ಜೀವವೃಕ್ಷ ಅಂದ್ರೆ ಯೇಸು ಕ್ರಿಸ್ತನು, ನಿತ್ಯ ಜೀವ. ಯೇಸುವ ಅಥವಾ ಲೋಕವ ಅಂದರೆ ಅವರು ಲೋಕ ಎಂದು ತೀರ್ಮಾನಿಸಿದ್ರು, ಮರಣ ಬಂತು. ಈಗ ಅಬ್ರಹಾಮನ ಹತ್ರ ಕೇಳುತ್ತಾರೆ, ನಿನ್ನ ಮಗನ ಅಥವಾ ನಾನ? ಅಬ್ರಹಾಮನು ತೀರ್ಮಾನಿಸುತ್ತಾನೆ, ನೀವೇ ಬೇಕು ದೇವರೇ, ಮಗನಲ್ಲ. ಈಗ ಈಸಾಕನೇನೆಂದುಕೊಂಡಿರುತ್ತಾನೆ? ಹಾಗೆ ಅಬ್ರಹಾಮನು ಕತ್ತಿ ಮೇಲೆ ಎತ್ತಿದ ಕೂಡಲೇ ಈಸಾಕನೇನೆಂದುಕೊಂಡಿರುತ್ತಾನೆ? ಈಸಾಕನಿಗೆ ವಿಷಯ ಗೊತ್ತಿಲ್ಲ, ದೇವರು ಹೇಳಿದ್ದಾರೆ ಎಂಬುದಾಗೆಲ್ಲ ಗೊತ್ತಿಲ್ಲ. ಅಬ್ರಹಾಮನು 12 ವರ್ಷದ ಹುಡುಗನನ್ನು ಮಲಗಿಸುತ್ತಾರೆ.
ಮಲಗಿಸಿದ ಮೇಲೆ ಕತ್ತಿಯನ್ನು ಬೀಸುತ್ತಾರೆ. ಈಸಾಕನ ಪ್ರಕಾರವಾಗಿ ಅಬ್ರಹಾಮನು ಯಾರೀಗ? ಕೊಲೆಗಾರ. ಅಪ್ಪ ಬೆಳಗ್ಗೆನೆ ಕತ್ತೆಯ ಮೇಲೆ ಕರೆದುಕೊಂಡು ಬಂದದ್ದು ಇದಕ್ಕಾಗಿ ಅನ್ಸುತ್ತೆ. ಅಮ್ಮನಿಗೆ ಹೇಳದೆ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಏನೋ ಅಪ್ಪ ಜಾಲಿಯಾಗಿ ಟೂರ್ಗೆ ಕರೆದುಕೊಂಡು ಹೋಗುತ್ತಾರೆ ಅಂದ್ರೆ ಮಲಗಿಸಿ ಕತ್ತೆಯನ್ನು ಬೀಸುತ್ತಿದ್ದಾರೆ. ಆ ರೀತಿ ಅಂದುಕೊಂಡಿರುತ್ತಾನೆ. ಹೌದು, ಸತ್ಯವೇ. ಕೆಲವು ಸಮಯದಲ್ಲಿ ದೇವರಿಗೋಸ್ಕರವಾಗಿ ನೀತಿಯುಳ್ಳ ಕಾರ್ಯವನ್ನು ಮಾಡುವಾಗ ಲೋಕದ ದೃಷ್ಟಿಯಲ್ಲಿ ನಾವು ಹುಚ್ಚರಾಗಿ ಕಾಣಿಸಲ್ಪಡುತ್ತೇವೆ. ಲೋಕವು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಲೋಕ ನಮ್ಮನ್ನು ಕೊಲೆಗಾರ ಎಂಬುದಾಗಿ ಹೇಳುತ್ತದೆ, ಪ್ರೀತಿ ಇಲ್ಲ ಎಂಬುದಾಗಿ ಹೇಳುತ್ತಾರೆ. ಸರಿ ಹೋಗುತ್ತದೆ, ಏನು ಸಮಸ್ಯೆ ಇಲ್ಲ. ಆದರೆ ಲೋಕವ ಕ್ರಿಸ್ತನ ಅಂದರೆ ಕ್ರಿಸ್ತನೇ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಷ್ಟೇನೆ. ಯೇಸುವ ಲೋಕದಲ್ಲಿರುವಂತ ಬೇರೆ ಯಾವುದ, ಅದು ಯಾವುದೇ ಆಗಿರಲಿ, ಒಂದೇ ತೀರ್ಮಾನ. ಯೋಚಿಸಿ ನೋಡಿರಿ, ನಮಗೋಸ್ಕರವಾಗಿ ಅವರನ್ನೇ ಕೊಟ್ಟಿದ್ದಾರೆ. ನಾವು ಅವರಿಗೋಸ್ಕರವಾಗಿ ನಮ್ಮನ್ನು ಕೊಡಬಾರದ? ಅನೇಕ ಸಮಯದಲ್ಲಿ ನಾವು ಏನು ಮಾಡುತ್ತಾ ಇದ್ದೇವೆ ಗೊತ್ತಾ? ಕಾಮಜನಕದ ಫಲ. ಭಾನುವಾರ ದಿನದಂದು ಯಾರಾದರೂ ಬಹಳ ಮುಖ್ಯವಾದಂಥ ವ್ಯಕ್ತಿ, ಬಹಳ ಮುಖ್ಯವಾದ ಬಿಸಿನೆಸ್ ಅಂದರೆ, ಸರಿ ಮುಂದಿನ ವಾರ ಹೋಗೋಣ, ಸಾಯಂಕಾಲ ಹೋಗೋಣ, ಆರಾಧನೆ ಕಟ್ಟು. ಅಷ್ಟೇನೆ. ನಿಮಗೆ ಹೇಳುತ್ತೇನೆ, ಕರ್ತನಿಗೋಸ್ಕರವಾಗಿ ವೈರಾಗ್ಯವನ್ನು ತೋರಿಸಿರಿ. ಯಾತಕ್ಕಾಗಿ ಅಂದರೆ, ಈಗ ಲೇಯಳನ್ನು ನೋಡಿ, ಹಾಗೆ ಆಪೋಸಿಟ್ ನೋಡಿರಿ. ಕಾಮಜನಕ ಫಲ ತೆಗೆದುಕೊಂಡು ಬಂದು ಕೊಟ್ಟದ್ದು ಯಾರು ಗೊತ್ತಾ? ರೂಬೇನನು. ಮಗನು ತಂದ ಕಾಮಜನಕ ಫಲ. ಆ ಕಾಮಜನಕ ಫಲವನ್ನು ಕೊಟ್ಟು ಆಕೆ ಯಾರನ್ನು ತೆಗೆದುಕೊಳ್ಳುತ್ತಿದ್ದಾಳೆ? ಮದಲಿಂಗನನ್ನು ಪಡೆಯುತ್ತಿದ್ದಾಳೆ. ಅದೇ ಆಶೀರ್ವಾದ. ಯಾವುದನ್ನೇ ಆಗಲಿ ಕೊಟ್ಟು ನನ್ನ ಮದಲಿಂಗನನ್ನು ನಾನು ಪಡೆಯುತ್ತೇನೆ. ಲೋಕದಲ್ಲಿರುವಂತಹ ಘನತೆಯು ನನಗೆ ಮುಖ್ಯವಲ್ಲ. ಈಗ ಯೇಸುವಿನ ಹತ್ರ ಬಂದು ಕೇಳುತ್ತಾರೆ. ಲೋಕದಲ್ಲಿರುವಂತಹ ರಾಜ್ಯಗಳನ್ನು, ವೈಭವವನ್ನು ಎಲ್ಲವನ್ನೂ ಕೂಡ ಸೈತಾನನು ತಂದು ತೋರಿಸುತ್ತಾನೆ. ಕೊಟ್ಟು ಅವನು ಹೇಳುತ್ತಾನೆ, ದೇವರ ನಾನ ಎಂಬುದಾಗಿ. ತೊಲಗಿ ಹೋಗು ಸೈತಾನನೆಂಬುದಾಗಿ ಯೇಸು ಒಂದೇ ಮಾತಲ್ಲಿ ಹೇಳುತ್ತಾರೆ. ಯಾಕೆ? ಈ ಎಲ್ಲಾ ರಾಜ್ಯಕ್ಕಿಂತಲೂ ಕೂಡ ನನ್ನ ದೇವರಾಗಿರುವ ಕರ್ತನನ್ನು ಆರಾಧಿಸುವಂಥದ್ದೇ ಬಹಳ ಒಳ್ಳೆಯದಾಗಿದೆ. ನಿನ್ನ ದೇವರಾಗಿರುವ ಕರ್ತನನ್ನು ಮಾತ್ರವೇ ಏನ್ ಮಾಡಬೇಕು? ಆರಾಧನೆ ಮಾಡಬೇಕು. ಇವತ್ತು ಒಂದು ದೊಡ್ಡ ಗುಂಪು ಇದೆ ಕಡೆಯ ಕಾಲದಲ್ಲಿ. ಲೋಕದಲ್ಲಿರುವಂಥದ್ದನ್ನು ಆದಾಯ ಮಾಡುವುದಕ್ಕಾಗಿ ಕ್ರಿಸ್ತನನ್ನು ಬಲಿಯಾಗಿ ಮಾಡುವಂತಹ ಗುಂಪು. ಲೋಕದಲ್ಲಿರುವಂಥದ್ದನ್ನು ಆದಾಯ ಮಾಡುವುದಕ್ಕಾಗಿ ಮಗನನ್ನೇ ಕಳೆದುಕೊಳ್ಳುವಂತಹ ಗುಂಪು. ಏನೇ ಆಗಿರಲಿ, ಇವತ್ತೊಂದು ತೀರ್ಮಾನ ತೆಗೆದುಕೊಳ್ಳಿರಿ. ಏನನ್ನು ಬೇಕಾದರೂ ನಾನು ಮಾಡುತ್ತೇನೆ, ಆದರೆ ಕ್ರಿಸ್ತನಿಗೋಸ್ಕರವಾಗಿ ನಾನು ಏನನ್ನು ಕೂಡ ಬಿಟ್ಟು ಕೊಡುವುದೇ ಇಲ್ಲ. ನನ್ನ ಜೀವಿತದಾದ್ಯಂತ ನಾನು ಕ್ರಿಸ್ತನನ್ನು ಮಾತ್ರವೇ ಆರಿಸಿಕೊಳ್ಳುತ್ತೇನೆ. ಅದೇ ಅಬ್ರಹಾಮನ ದೊಡ್ಡ ಸ್ಪೆಷಾಲಿಟಿ. ಆರಂಭಿಸುವಾಗ ದೇವರು ಅಬ್ರಹಾಮನ ಹತ್ರ ಕೇಳುತ್ತಾರೆ, ಆದಿಕಾಂಡ 12:1, ನೀನು ನಿನ್ನ ತಂದೆಯ ಮನೆಯನ್ನು, ಬಂಧು ಬಳಗವನ್ನು, ದೇಶವನ್ನು ಬಿಟ್ಟು ಬಾ ಎಂಬುದಾಗಿ. ತಂದೆಯನ್ನು ಬಿಟ್ಟು ಬರುತ್ತಾನೆ. ಸಾಯುವುದಕ್ಕಿಂತ ಸ್ವಲ್ಪ ದಿನಕ್ಕಿಂತ ಮುಂಚೆ ಹೇಳುತ್ತಾರೆ 22:1, ನೀನು ನಿನ್ನ ಮಗನನ್ನು ನನಗೆ ಕೊಡುತ್ತೀಯಾ? ತಂದೆಯನ್ನು ಬಿಟ್ಟಂತ ನೀನು ಮಗನನ್ನು ಕೂಡ ಬಿಡುತ್ತೀಯಾ ಎಂಬುದಾಗಿ ಕೇಳುತ್ತಾರೆ. ಆರಂಭಿಸುವಾಗ ನನಗೋಸ್ಕರ ತಂದೆಯನ್ನು ಬಿಟ್ಟೆ, ಮುಗಿಸುವಾಗ ನನಗೋಸ್ಕರವಾಗಿ ಮಗನನ್ನು ಬಿಡುತ್ತೀಯಾ? ಆರಂಭಿಸುವಾಗ ನಾನು ಯಾವ ಪ್ರತಿಷ್ಠೆಯಲ್ಲಿದ್ದು ಯಾವ ವೈರಾಗ್ಯದಲ್ಲಿ ನಾನು ಇದ್ದೇನೋ ಅದೇ ವೈರಾಗ್ಯದಿಂದ ಅಬ್ರಹಾಮನು ಹೇಳುತ್ತಾನೆ, ದೇವರೇ, ನಾನು ಡಿಲೇ ಎಲ್ಲ ಮಾಡುವುದಿಲ್ಲ. ಇವತ್ತು ಹೇಳಿದ್ದೀರಾ, ನಾಳೆ ಬೆಳಗ್ಗೆನೆ ಮಗನನ್ನು ತಂದು ಕೊಡುತ್ತೇನೆಂದು ಹೇಳುತ್ತಾರೆ. ಯಾಕೆ? ಇಷ್ಟು ವರ್ಷಗಳ ಹಿಂದೆ ನಿಮ್ಮ ಮೇಲೆ ಯಾವ ರೀತಿಯಾಗಿ ನಂಬಿಕೆ ಹಾಗೂ ಪ್ರೀತಿಯು ನನಗೆ ಇತ್ತೋ, ಕಡೆಯ ತನಕ ನಿಮ್ಮ ಮೇಲೆ ನನ್ನ ಪ್ರೀತಿಯು ಹಾಗೇ ಇರುತ್ತದೆ. ತಂದೆಯನ್ನು ಬಿಟ್ಟಂತಹ ನಾನು ಮಗನನ್ನು ಕೂಡ ಬಿಡುವುದಕ್ಕೆ ಸಿದ್ಧನಾಗಿದ್ದೇನೆ. ಇಂದು ಒಂದು ದೊಡ್ಡ ಗುಂಪು ಆರಂಭಿಸುವಾಗ ನಂಬಿಕೆಯಲ್ಲಿ ಆರಂಭಿಸುತ್ತದೆ, ವೈರಾಗ್ಯದೊಂದಿಗೆ ಆರಂಭಿಸಿತು. ಆದರೆ ಮುಗಿಸುವಾಗ ಆ ವೈರಾಗ್ಯ ಇದೆಯಾ? ಕ್ರಿಸ್ತನಿಗೋಸ್ಕರವಾಗಿ ಏನನ್ನೇ ಆಗಲಿ ಬಿಡುವಂತಹ ವೈರಾಗ್ಯ. ಅವಳು ಅಂದು ಆ ಕಾಮಜನಕ ಫಲಕ್ಕಾಗಿ ತನ್ನ ಮದಲಿಂಗನನ್ನು ಬಿಟ್ಟುಕೊಟ್ಟಳು ಎಂಬುದಾಗಿ ನೋಡುತ್ತೇವೆ. ನಾನು ಮದಲಿಂಗನನ್ನು ಯಾತಕ್ಕಾಗಿ ಕೂಡ ಬಿಟ್ಟುಕೊಡುವುದಿಲ್ಲ. ಲೋಕದಲ್ಲಿರುವಂತಹ ಹಣ, ಆಸ್ತಿ, ಪಾಸ್ತಿ, ಸಂಪತ್ತು ಏನೇ ಆಗಿರಲಿ, ದೇವರು ಒಂದು ದಿನ ಈ ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಗಮನಿಸಿರಿ, ಒಂದು ಸಾರಿ ನಾನು ದೇವರ ಸೇವೆಗೆ ಹೋಗಿದ್ದಾಗ, ಇಲ್ಲೇ ತಿರುವತ್ತೂರು ಪಕ್ಕದಲ್ಲಿ ಸೇವೆ, ನಾನು ಹಾಗೂ ಇನ್ನೊಬ್ಬ ಸಹೋದರ ಹೋಗಿದ್ದೆವು. ಬೈಕಲ್ಲಿ ಹೋಗಿದ್ದೆವು. ಹೋಗಿ ಮೀಟಿಂಗ್ ಮುಗಿಸಿ ಬರುವಾಗ ದೊಡ್ಡ ಆಕ್ಸಿಡೆಂಟಲ್ಲಿ ಅವರಿಗೆ ತಲೆ ಒಡೆದೋಯಿತು. ನನಗೆ ಆಕ್ಸಿಡೆಂಟ್ ಆಗಿದ್ದಾಗ ಇಲ್ಲಿ ಸ್ವಲ್ಪ ಊತ ಬಂದಿತ್ತು, ಕಾಲಿಗೆ ಸ್ವಲ್ಪ ಏಟು ಬಿದ್ದಿತ್ತು ಅಷ್ಟೇನೆ. ಅವರಿಗೆ ತಲೆಯಲ್ಲಿ ಗಾಯ ಆಗಿತ್ತು, ಬ್ಯಾಂಡೇಜ್ ಎಲ್ಲ ಹಾಕಿದ್ರು. 2ನೇ ದಿನ, 2 ದಿನದ ಮಿನಿಸ್ಟ್ರಿ ಅದು. ಇದು 1ನೇ ದಿನದಲ್ಲಿ ಹೋಗಿ ಬರುವಾಗ ಆದಂತಹ ಸಂಭವ. 2ನೇ ದಿನದಲ್ಲಿ ನಾನು ಹೇಳಿದೆ ಸೇವೆಗೆ ಬರುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ. ಆಮೇಲೆ 2ನೇ ದಿನದಲ್ಲಿ ಬೇರೆ ಯಾರೊಬ್ಬ ಸೇವಕರು ಮಾತನಾಡಿದ್ರು. 2ನೇ ದಿನವಾದ ನಂತರವಾಗಿ ಆ ತಲೆಗೆ ಏಟಾದಂತಹ ಸಹೋದರನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ, ಬ್ರದರ್ ಹೇಗಿದ್ದೀರಾ ಎಂಬುದಾಗಿ ಕೇಳಿದ್ರು. ನಾನು ಕೇಳಿದೆ, ಬ್ರದರ್ ಹೇಗಿದ್ದೀರಾ ನೀವು? ನನಗಿಂತ ನಿಮಗೆ ಏಟು ಜಾಸ್ತಿ. ಆಗ ಅವರು ಹೇಳಿದ್ರು, ಇಲ್ಲ ಬ್ರದರ್, ನಾನು ಸೇವೆಗೆ ಹೋಗಿದ್ದೆ ಎಂದು ಹೇಳಿದ್ರು. ಅವರಿಗೆ ನನಗಿಂತ ಜಾಸ್ತಿ ಏಟಾಗಿತ್ತು. ತಲೆಗೆ ಬ್ಯಾಂಡೇಜ್ ಎಲ್ಲ ಹಾಕಿದ್ರು, ನನಗೆ ಬ್ಯಾಂಡೇಜ್ ಹಾಕಿರಲಿಲ್ಲ, ಸ್ವಲ್ಪ ಊದ್ಕೊಂಡಿತ್ತು ಅಷ್ಟೇನೆ. ಅವ್ರು ಹೇಳಿದ್ರು, ನಾನು ಸೇವೆಗೆ ಹೋಗಿ ಬಂದೆ ಬ್ರದರ್ ಎಂಬುದಾಗಿ. ಏನ್ ಬ್ರದರ್ ಹೇಳುತ್ತಾ ಇದ್ದೀರಾ? ಅಯ್ಯೋ ಬ್ರದರ್, ಸೇವೆ ನೋಡಿ, ನಡೆಯುವುದಕ್ಕೆ ಆಗಲ್ಲ ಎಂಬುದಾಗಿ ಅಂದುಕೊಂಡ್ರೆ, ಆದ್ರೆ ನಡೆಯುವುದಕ್ಕೆ ಆಯ್ತು, ಆದ್ದರಿಂದ ಸೇವೆಗೆ ಹೋಗಿ ಬಂದೆ ಅಂತ ಹೇಳುತ್ತಾರೆ. ನನಗೆ ಅಂದು ದೇವರಾತ್ಮನು ನನ್ನನ್ನು ನೋಡಿ ಕೇಳಿದಂತಹ ಪ್ರಶ್ನೆ, ಅವನಿಗಿಂತ ನಿನಗೆ ಏಟು ಸ್ವಲ್ಪ ಕಮ್ಮಿನೇ, ಆದ್ರೆ ಅವನು ಹೋದ, ನೀನು ಯಾಕೆ ಹೋಗ್ಲಿಲ್ಲ ಎಂಬುದಾಗಿ ಕೇಳಿದ್ರು. ಅವತ್ತು ಒಂದೇ ತೀರ್ಮಾನ, ದೇವರೇ ನಿಂತು ಮಾತನಾಡುವ ತನಕ ನಾನು ಮಾತನಾಡುತ್ತೇನೆ. ನನ್ನಿಂದ ನಿಲ್ಲುವುದಕ್ಕೆ ಆಗದೇ ಇದ್ದಾಗ ಮಾತ್ರ ಸೇವೆಗೆ ಹೋಗುವುದಿಲ್ಲ. ಯಾತಕ್ಕಾಗಿ ಹೇಳುತ್ತೇನೆ, ಅನೇಕ ಸಮಯದಲ್ಲಿ ನಾವು ಚಿಕ್ಕ ವೈರಾಗ್ಯವನ್ನು ತೋರಿಸುವಾಗ ಪರಲೋಕವು ನಮಗೋಸ್ಕರ ದೊಡ್ಡ ವೈರಾಗ್ಯವನ್ನು ತೋರಿಸುವುದಕ್ಕೆ ಶಕ್ತವಾಗಿದೆ. ದೇವರಿಗೋಸ್ಕರವಾಗಿ ನಾವು ಹಾಗೇ ಇರಬೇಕು.
ಸತ್ತರೂ ನಾವು ಅಲ್ಲೇ ಸಾಯಬೇಕು. ಕೇಳುವಾಗಲೇ ಅನೇಕ ಸಮಯದಲ್ಲಿ ನಾನು ಕೇಳಿದ್ದೇನೆ. ಮಾತನಾಡುವಾಗಲೇ ಸಾಯಬೇಕು, ಪುಲ್ಪಿಟ್ಟಲ್ಲೇ ಸಾಯಬೇಕು, ಬರುವಿಕೆ ಬಂದಾಗಲೂ ಪುಲ್ಪಿಟ್ಟಲ್ಲೇ ಇರಬೇಕು. ಕಡೆಯ ನಿಮಿಷದ ತನಕ ಸೇವೆ ಮಾಡಿ ಮೇಲೆ ಹೋಗಬೇಕು. ದೇವರಿಗೋಸ್ಕರವಾಗಿ ಏನು ಮಾಡಬಾರದು, ಬಿಟ್ಟು ಕೊಡಲೇಬಾರದು. ಯಾರಿಗೋಸ್ಕರವಾಗಿ ಬಿಟ್ಟು ಕೊಡಬಾರದು. ಅದು ಮಕ್ಕಳೇ ಆಗಿರಲಿ, ಪ್ರೀತಿಸುವಂತ ಮಕ್ಕಳೇ ಆಗಿರಬಹುದು. ಕೆಲವು ಸಮಯದಲ್ಲಿ ನನ್ನ ಮಕ್ಕಳು ಹೇಳುತ್ತಾರೆ, ಯಾವುದೇ ಒಂದು ಫಂಕ್ಷನ್ಗೂ ಕೂಡ ನೀವು ಇರುವುದೇ ಇಲ್ವಲ್ಲ, ಯಾವುದಕ್ಕೂ ಕೂಡ ನೀವು ಬರುವುದೇ ಇಲ್ಲ, ಪೇರೆಂಟ್ಸ್ ಮೀಟಿಂಗು ಬರುವುದಿಲ್ಲ. ನಾನು ಹೇಳುತ್ತೇನೆ, ಸೇವೆ ಇಲ್ಲ ಅಂದ್ರೆ ನಾನು ಬರುತ್ತೇನೆ. ಸೇವೆ ಇದೆಯಾ, ನಾನು ಎಲ್ಲಿಗೂ ಬರುವುದಿಲ್ಲ. ನನ್ನ ಕುಟುಂಬದಲ್ಲಿ ನಾನೇ ಫಸ್ಟ್ ಸೇವೆಗೆ ಬಂದದ್ದು. ನನ್ನ ಕುಟುಂಬದಲ್ಲಿ ನನಗೆ ಸಿಗದೇ ಇರುವಂತದ್ದು ನನಗೆ ಸಿಕ್ಕಿದೆ. ಕಾಮಜನಕ ಫಲಕ್ಕಿಂತಲೂ ಕೂಡ ಉನ್ನತವಾದದ್ದು ನನಗೆ ಸಿಕ್ಕಿದೆ. ನಾನು ಒಂದು ದಿನವೂ ಕೂಡ ಕಳೆದುಕೊಳ್ಳುವುದಕ್ಕೆ ಬಯಸುವುದಿಲ್ಲ. ನನ್ನಿಂದ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತದೋ ಅಷ್ಟರ ಮಟ್ಟಿಗೆ ಮಾಡಬೇಕು. ಇನ್ನೂ ಮಾಡಬೇಕು. ನಾನು ಮಾಡದೆ ಎಂಬುದಾಗಿ ಹೇಳುತ್ತಿಲ್ಲ, ಇನ್ನೂ ಮಾಡಬೇಕು. ಯಾವುದಕ್ಕೋಸ್ಕರವಾಗಿ ಕೂಡ ನಾನು ಬಿಟ್ಟುಕೊಡುವುದಕ್ಕೆ ಸಿದ್ಧವಾಗಿಲ್ಲ. ಅದು ಕುಟುಂಬವೋ ಮಕ್ಕಳೋ, ಫ್ರೀ ಆಗಿರುವಾಗ ನಾನು ಅವರೊಂದಿಗೆ ಇರುತ್ತೇನೆ, ನನಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಸೇವೆ ಅಂತ ಬಂತು ಅಂದ್ರೆ ಯಾರಿಗೋಸ್ಕರವಾಗಿ ಕೂಡ ನಾನು ಇದನ್ನು ಬಿಟ್ಟುಕೊಡುವುದಕ್ಕೆ ಸಿದ್ಧನಾಗಿಲ್ಲ. ಯಾಕೆಂದ್ರೆ ಇದು ಕರ್ತನದ್ದು, ಕರ್ತನು ನಮಗೆ ಕೊಟ್ಟದ್ದು. ಇದರಲ್ಲಿ ನಾವು ಯಾವ ವೈರಾಗ್ಯವನ್ನು ತೋರಿಸಬೇಕೋ ಆ ವೈರಾಗ್ಯವನ್ನು ನಾನು ತೋರಿಸುತ್ತೇನೆ. ಈಗಲೂ ಕೂಡ ನಾನು ಏನು ಪ್ರಯಾಸ ಪಡುತ್ತಿದ್ದೇನೆ ಗೊತ್ತಾ? ಇದುವರೆಗೂ ಮಾಡಿದ್ದು ಇದು, ಇನ್ನು ಮುಂದೆ ಕೂಡ ಮಾಡಬೇಕೆಂಬುದಾಗಿ ಬಯಸುತ್ತೇನೆ. ಅಂತ್ಯದ ತನಕ ಕರ್ತನ ಮುಂಭಾಗದಲ್ಲಿ ಯಾವುದೇ ಕಾಮಜನಕ ಫಲವು ಕೂಡ ಕ್ರಿಸ್ತನ ಮುಂಭಾಗದಲ್ಲಿ ಅದು ದೊಡ್ಡದೇ ಅಲ್ಲ. ಲೋಕವೇ ನಮ್ಮ ಕೈಯಲ್ಲಿ ತಂದು ಕೊಟ್ಟರು, ಕ್ರಿಸ್ತನೇ ನಮಗೆ ಮುಖ್ಯ. ಲೋಕವು ಮುಖ್ಯ ಅಲ್ಲವೇ ಅಲ್ಲ. ಹಾಲೆಲೂಯ. ರಾಹೇಲಳು ಕಾಮಜನಕ ಫಲವನ್ನು ಮದಲಿಂಗನಿಗಿಂತಲೂ ಶ್ರೇಷ್ಠವಾಗಿ ಭಾವಿಸಿದಳು. ಆ ಮದಲಿಂಗನ ಸಮಾಧಿಯ ಬಳಿಯಲ್ಲಿ ಅವಳಿಗೆ ಜಾಗ ಸಿಕ್ಕದೆ ಹೋಯಿತು. ಆದರೆ ಲೇಯಳು ಮದಲಿಂಗನನ್ನೇ ಶ್ರೇಷ್ಠವಾಗಿ ಭಾವಿಸಿದಳು. ಆ ಮದಲಿಂಗನೊಂದಿಗೆ ಸಮಾಧಿಯಲ್ಲಿ ಅವಳಿಗೆ ಸ್ಥಳ ಸಿಕ್ಕಿತು. ಇವತ್ತು ನಮಗೂ ಕೂಡ ದೇವರೇ ಮುಖ್ಯ ಎಂಬುದಾಗಿ ಅಂದುಕೊಳ್ಳುವುದಾದರೆ ಪರಲೋಕದಲ್ಲಿ ನಮಗೆ ಸ್ಥಳ ಸಿಕ್ಕುತ್ತದೆ. ದೇವರಿಗಿಂತ ಲೋಕವೇ ಶ್ರೇಷ್ಠವಾಗಿ ಅಂದುಕೊಂಡ್ರೆ ಅಲ್ಲಿ ಸ್ಥಳ ಸಿಗುವುದಿಲ್ಲ, ಲೋಕದಲ್ಲಿ ಸ್ಥಳ ಸಿಗುತ್ತದೆ. ಮೇ ಬಿ ಇಲ್ಲಿ ಯಾವುದೋ ಒಂದು ಆಶೀರ್ವಾದ ನಿಮಗೆ ಸಿಗಬಹುದು, ಓಕೆ. ಆದರೆ ಕ್ರಿಸ್ತನ ಪಕ್ಕದಲ್ಲಿ ನಿಮಗೆ ಸ್ಥಳ ಬೇಕು ಅಂದರೆ ನೀವು ಲೋಕವನ್ನು ಬಲಿ ಕೊಡಲೇಬೇಕು. ಹಾಲೆಲೂಯ. ನಾವು ಪ್ರಾರ್ಥಿಸೋಣ. ಎಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲೋಣವ. ನಾವು ಮಾರ್ಗ ಮಧ್ಯದಲ್ಲಿಯೇ ಓಟವನ್ನು ಮುಗಿಸುವವರಾಗಿ ಇರಬಾರದು. ನೇಗಿಲ ಮೇಲೆ ಕೈ ಇಟ್ಟಿದ್ದೇವೆ, ನಾವು ಯಾವತ್ತೂ ತಿರುಗಿ ಹಿಂದೆ ನೋಡಲೇಬಾರದು. ಇವತ್ತು ಯಾರಿಗೂ ಸಿಗದೇ ಇರುವಂತಹ ಸೌಭಾಗ್ಯ. ಸ್ವಲ್ಪ ಯೋಚಿಸಿ ನೋಡಿರಿ. ನಮ್ಮ ತಂದೆಯು ನಮ್ಮನ್ನು ನೋಡಬೇಕು. ನಮ್ಮ ತಂದೆ ಅವರಿಗಿಂತ ಮುಂಚೆ ಇದ್ದಂಥವರು, ನಮ್ಮ ತಾಯಿ ಅವರಿಗಿಂತ ಮುಂಚೆ ಇದ್ದಂಥವರು. ಯಾರಿಗೂ ಸಿಗದೇ ಇರುವಂತಹ ಸೌಭಾಗ್ಯವನ್ನು ಯೇಸುವಿಗೆ ಸೇವೆ ಮಾಡುವಂಥದ್ದು. ಸರ್ವಶಕ್ತನಾದ ನಮ್ಮ ತಂದೆಯೇ, ನಮಗೆ ಕೊಡಲ್ಪಟ್ಟಂಥ ಈ ಓಟವನ್ನು ಕಡೆಯ ತನಕ ನಾವು ಓಡಿ ಮುಗಿಸುವುದಕ್ಕೆ ಕೃಪೆ ನೀಡಿರಿ. ನಡುವೆ ನಮ್ಮನ್ನು ಎಡವಿ ಬೀಳಿಸುವಂತಹ ಕಾರ್ಯಗಳು, ಬಲಹೀನತೆಗಳು, ಪಾಪಗಳು, ಇಚ್ಛೆಗಳು, ದೇವರೇ, ಲೋಕದ ಆಸೆ ಪಾಸೆಗಳು, ಹೊಗಳಿಕೆ, ಹೆಮ್ಮೆ, ಪದವಿ ಯಾವುದೂ ಕೂಡ ನಮ್ಮನ್ನು ಕದಲಿಸದಂತೆ, ಲೋಕವು ನನ್ನ ಹಿಂದೆ, ಶಿಲುಬೆಯೂ ನನ್ನ ಮುಂದೆ, ಆ ರೀತಿಯಾಗಿ ತೀರ್ಮಾನಿಸಿ ಕಡೆಯ ತನಕ ಓಟವನ್ನು ಮುಗಿಸುವಂತೆ ಸಹಾಯ ಮಾಡಿ. ದೇವರೇ, ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳಿಗಿಂತಲೂ ನೀವು ನಮಗೆ ಶ್ರೇಷ್ಠವಾದವರಪ್ಪ. ನೀವೇ ನಮಗೆ ಮೊದಲಿನವರಪ್ಪ. ನಿಮಗೋಸ್ಕರವಾಗಿ ಎಲ್ಲವನ್ನೂ ಕೂಡ ಕಳೆದುಕೊಳ್ಳುವಂಥ ಹೃದಯವನ್ನು ಆಜ್ಞಾಪಿಸಿರಿ ಅಪ್ಪ. ನಿಮ್ಮನ್ನೇ ಯಾವಾಗಲೂ ಬಿಗಿಯಾಗಿ ಹಿಡಿದುಕೊಳ್ಳುವಂಥ ಹೃದಯವನ್ನು ಕೊಡಿರಿ. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.